ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ನಾಮದಲ್ಲಿ ಮೇಲಾದ ನಾಮ, ಎಲ್ಲ ನಾಮದಲ್ಲಿ ಶ್ರೇಷ್ಠವಾದ ನಾಮ, ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮ, ಎಲ್ಲ ನಾಮಕ್ಕಿಂತಲೂ ಅತಿಶಯವಾದ ನಾಮ, ಆಶ್ಚರ್ಯಕರವಾದ ನಾಮ ಯೇಸು ನಾಮ. ಆ ನಾಮದಲ್ಲಿ ಬಿಡುಗಡೆ, ಯೇಸು ನಾಮದಲ್ಲಿ ರಕ್ಷಣೆ, ಯೇಸು ನಾಮದಲ್ಲಿ ಸೌಖ್ಯ, ಯೇಸು ನಾಮದಲ್ಲಿ ಸ್ವಸ್ಥತೆ. ಓ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ. ವಂದನೆಯಪ್ಪ, ವಂದನೆ ಯೇಸುವೇ, ವಂದನೆ ರಾಜ್ಯ, ವಂದನೆ ಮಹಿಮೆ ಮಹಿಮೆ ಮಹಿಮೆ, ವಂದನೆ ಮಹಿಮೆ ಮಹಿಮೆ ಮಹಿಮೆ. ಹಾಲೆಲೂಯಾ, ವಂದನೆ. ಸ್ತೋತ್ರ 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 ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತುತಿಸೋಣ. ನಮ್ಮ ಬಾಯಿಗಳಿಂದ ಸ್ತೋತ್ರ ಮಾಡೋಣ, ನಮ್ಮ ಬಾಯಿಂದ ಸ್ತೋತ್ರ ಮಾಡೋಣ. ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಎಲ್ಲದಕ್ಕೂ ಶಕ್ತನು. ಆತನಿಂದ ನಿರ್ವಾತನು, ಆತನೇ ಬರುವಾತನು. ಹಾಲೆಲೂಯಾ. ದೇವರು ನನಗೆ ಆಶ್ರಯ.
ಈ ಭೂಮಿ. ನನಗೇನು ಭಯವಿಲ್ಲ, ಯಾವ ಭಯವಿಲ್ಲ. ನೀನೇ ನನಗೆ ಆಶ್ರಯ ದುರ್ಗ. ಎಲ್ಲ ರಾಜಪಟ್ಟದಿಂದ ಆರಾಧನೆ ಮಾಡೋಣ. ಓ ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಏಸಪ್ಪ ಸ್ತೋತ್ರ ಕರ್ತನೆ, ಏಸಪ್ಪ ಸ್ತೋತ್ರ. ಯಾವುದೇ ನಮ್ಮನ್ನು ನಿನ್ನಿಂದ ನಮ್ಮನ್ನು ಬೇರ್ಪಡಿಸಲಾಗದು. ನೀನು ನನಗೆ ಆಶ್ರಯವಾಗಿರುವುದರಿಂದ ನೀನೇ ನನ್ನ ಧೈರ್ಯ, ನೀನೇ ನಮ್ಮ ಧೈರ್ಯ. ಎಲ್ಲರೂ ನಾವು ಹೇಳೋಣ, ಆತನೇ ನಮ್ಮ ಧೈರ್ಯ, ಆತನೇ ನಮ್ಮ ಧೈರ್ಯ. ವೈರಿಗಳ ಸಂಗಡ ವ್ಯಾಜ್ಯ ಮಾಡುವಾಗ, ವೈರಿಗಳ ಸಂಗಡ ನಾವು ವ್ಯಾಜ್ಯ ಮಾಡುವಾಗ ಆತನು ನಮ್ಮನ್ನು ಧೈರ್ಯಪಡಿಸಲು ಶಕ್ತನು, ಆತನು ನಮಗೆ ಧೈರ್ಯವನ್ನು ನೀಡಲು ಶಕ್ತನು, ಆತನು ನಮಗೆ ಆದರಣೆ ನೀಡಿ ಬಲಪಡಿಸಿ ನಮ್ಮ ಕಬ್ಬುಗಳನ್ನು ಎತ್ತ ಮಾಡಲು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತುತಿ, 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 ಸ್ತುತಿ. ಹಾಲೆಲೂಯ, ಸ್ತುತಿ, ವಂದನೆ. ಸ್ತೋತ್ರ, 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 ಸ್ತೋತ್ರ. ಯೇಸುವೇ ವಂದನೆಯಪ್ಪ, ಯೇಸುವೇ ವಂದನೆ, ವಂದನೆ, ವಂದನೆ. ಸರ್ವಶಕ್ತನೇ ವಂದನೆ, ಸಮಾಧಾನ ಕರ್ತನೆ. ನೀನೇ ನಮ್ಮ ಆಶ್ರಯ ದುರ್ಗ, ನೀನೇ ನಮ್ಮ ಆಶ್ರಯ ದುರ್ಗ, ದುರ್ಗ, ದುರ್ಗ. ವಂದನೆ, ವಂದನೆ, ವಂದನೆ. ಸ್ತೋತ್ರ, 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 ಸ್ತೋತ್ರ. ವಂದನೆ ಸಪ್ಪ, ವಂದನೆ. ಹಾಲೆಲೂಯ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತುತಿ ಮಾಡೋಣ. ಆತನು ಒಳ್ಳೆಯವನು. ಹಾಲೆಲೂಯ, ಹಾಲೆಲೂಯ. ನಮ್ಮನ್ನು ಕೈ ಬಿಡುವ ದೇವರಲ್ಲ. ಪರಿಸ್ಥಿತಿಗಳು ತಾರುಮಾರಾದರು, ಕಣ್ಣೀರು ಕಡಲೇರಿದರು. ಯಾವ ವಿಷಯದಲ್ಲಿ ನನ್ನ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನಿಮ್ಮನ್ನು ಕೈ ಬಿಡಬಹುದು. ನೀ ನಂಬಿದವರೇ ನಿನ್ನನ್ನು ಕೈ ಬಿಟ್ಟು ಹೋಗಬಹುದು. ಎಲ್ಲರೂ ನಿನ್ನನ್ನು ಕೈ ಬಿಟ್ಟು ನೀ ನಂಬಿದವರೇ ನಿನ್ನಿಂದ ದೂರವಾಗಬಹುದು. ಆದರೆ ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ, ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಅನ್ನುವ ನಿರೀಕ್ಷೆ ಇದ್ದವರು ಎಲ್ಲರ ಕೈಗೆಳೆದಿ ಆರಾಧನೆ ಮಾಡೋಣ. ನನ್ನನ್ನು ಕೈ ಬಿಡಲ್ಲ. ಪರಿಸ್ಥಿತಿಗಳು ತಾರುಮಾರಾದವು, ಪರಿಸ್ಥಿತಿಗಳು ತಾರುಮಾರಾದವು. ಗುಡ್ಡ ಬೆಟ್ಟಗಳು, ಸಮುದ್ರಗಳು ಅಗಲಿದರು. ಹಾಲೆಲೂಯ. ನನ್ನನ್ನು ನಿನ್ನನ್ನು ಕೈ ಬಿಡುವ ದೇವರಲ್ಲ. ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ. ಸ್ತೋತ್ರ, ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಎಲ್ಲರೂ ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, ಕಣ್ಣನ್ನು ಕಣ್ಣೀರೆಂದು ಗುಂಡೆಲು ನೆಮ್ಮದಿಯೇ ಕುನ್ನದ ಗುಂಡೆಲು ಬಾಯಮೈನದ ಯಾವೇ ಕಣ್ಣಲ್ಲೂ ಕಣ್ಣೀರೆಂದು ಗುಂಡೆಲು Yeah.
ఎందుకు గుండెలో దిగులెందుకు ఇక నీవు కలత చెందకు నెమ్మది లేకున్నదా గుండెలో గాయమైనదా ఇక అవి ఉండబోవా కన్నులు కసి ఎందుకు గుండెలో దిగులెందుకు ఇక నీవు కలత చెందకు నెమ్మది లేకున్నదా గుండెలో గాయమైనదా ఇక అవి ఉండబోవా ಎಲ್ಲರೂ ಅವರ ನಮ್ಮ ಪತ್ರಿಕೆಯ ನೋಡುವುದೇ ಬಂದಿದೆ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ಪರಿಶುದ್ಧವಾದ ನಾಮದಲ್ಲಿ ಸ್ತೋತ್ರ ಮಾಡೋಣ. ದೇವ కరువు కట్టుమలేదు ఉన్న పరిస్థితులే తారుమారైన గుండెలే బద్దలిన ప్రభువా మనల్ని చేయబడి దేవాది దేవుడిని ನಮ್ಮಯ್ಯ ನಮ್ಮ ಜೀವಿತದಲ್ಲಿ ನಿನ್ನ ಹೃದಯಕ್ಕೆ ಆದ ಗಾಯವನ್ನು ಆತನೇ ಕಟ್ಟಿ ಸರಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ವಾ? ನಿನ್ನ ಜೀವಿತದಲ್ಲಿ ಸಮಾಧಾನ ಇಲ್ವಾ? ಯೇಸು ಹೇಳ್ತಾ ಇದ್ದರಿಗೂ ನಾನೇ ಸಮಾಧಾನದ ಕರ್ತನು, ನಾನೇ ನಿನ್ನ ವಿಮೋಚಕನು, ನಾನೇ ನಿನ್ನನ್ನು ಬಲಪಡಿಸುವ ದೇವರೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಮಾಡೋಣ. ಹಾಲೆಲೂಯ. ವಂದನೆ ಸಲ್ಲಿಸೋಣ. ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ನಿನ್ನ ಜೀವಿತದಲ್ಲಿ ಆದ ಗಾಯಗಳು ದೇವರಿಗೆ ಗೊತ್ತು. ನಿನ್ನ ಜೀವಿತಕ್ಕೆ ಸಂಭವಿಸಿರುವ ಅನೇಕ ಕಷ್ಟ ನಷ್ಟಗಳು ಆತನಿಗೆ ಗೊತ್ತು. ಆತನು ಮರೆತು ಹೋಗುವ ದೇವರಲ್ಲ, ಆತನು ಸುಮ್ಮನಿರುವ ದೇವರಲ್ಲ. ಆತನು ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. నశించుటకు ఎందరో వేచి ఉన్నను, నశించని నీ పిలుపు నన్ను కాపాడెను. నిముఖము మధ్యలో నడచి వెళ్ళినా నీ నిర్మలాస్తము నన్ను భరించెను. యజమానుడా, యజమానుడా, నన్ను పిలచిన యజమానుడా, 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 నన్ను పిలచిన యజమానుడా.
నీ పిలుపు వలన నేను నశించిపోలేదు. నీ ప్రేమ ఎన్నడూ నన్ను విడువలేదు. నీ కృప కాచుట వలన జీవిస్తున్నాను. నీ ప్రేమకు సాటి లేదు. నీ కృప కాచుట వలన జీవిస్తున్నాను. నీ ప్రేమకు సాటి లేదు. నీ ప్రేమకు హల్లెలూయా 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 హల్లెలూయా. పరిశుద్ధుడా పరిశుద్ధుడా పరిశుద్ధుడా, నమ్మదగిన దేవ ನಂಬಿಕೆಯುಳ್ಳ ದೇವರೇ ಸ್ತೋತ್ರ 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 ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರ ಆರಾಧನೆ ಮಾಡೋಣ. ಆತನ ಸಮ್ಮುಖದಲ್ಲಿ ನಮ್ಮನ್ನು ನಶಿಸದಂತೆ, ಯಾವ ಶಕ್ತಿಯು ನಮ್ಮನ್ನು ನಶಿಸದಂತೆ ಇಲ್ಲಿವರೆಗೂ ಕಾಪಾಡಿದ ದೇವರಿಗೆ ನಾವೆಲ್ಲರೂ ಸ್ವರಗಳೆತ್ತಿ ಸ್ತೋತ್ರ ಮಾಡೋಣ. ನಮ್ಮ ಬಾಯಿಗಳನ್ನ ತೆಗೆದು ಸ್ತೋತ್ರ ಮಾಡೋಣ. ನಮ್ಮ ಹೃದಯ ಅಂತರಾಳದಿಂದ ಸ್ತೋತ್ರ ಮಾಡೋಣ. ಆತನೇ ನಮ್ಮ ರಕ್ಷಕನು, ಆತನೇ ನಮ್ಮ ಒಡೆಯನು, ಆತನು ಎಲ್ಲವನ್ನು ನೋಡಿಕೊಳ್ಳುವ ದೇವರು, ಆತನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು, ಆತನು ಮಾಡಿ ಮುಗಿಸುವ ದೇವಾದಿ ದೇವರು, ಆತ ನಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನು. ಆತನ ಕೃಪೆಯೊಂದಿಗೆ ನಮಗೆ ಸಾಕು, ಆತನ ಕೃಪೆಯೊಂದೇ ನಮಗೆ ಸಾಕು. ಈ ಲೋಕದ ಜೀವಿತ ಯಾತ್ರೆಯಲ್ಲಿ ಆತನ ಕೃಪೆಯೊಂದಿಗೆ ನಾವು ನಡೆಯುವುದಾದರೆ ಆತನ ಕೃಪೆಯೇ ನಮಗೆ ಸಾಕು ಎಂಬುದಾಗಿಯೂ ಆತನ ವಾಕ್ಯ ಹೇಳ್ತಾ ಇದೆ. ಪರಿಶುದ್ಧನಾದ ದೇವರೇ, ಸರ್ವಶಕ್ತನಾದ ದೇವರೇ, ಸಮಾಧಾನ ಕರ್ತನೇ ಸ್ತೋತ್ರಪ್ಪ. ದೇವಾ ಸ್ತೋತ್ರ ಸ್ವಾಮಿ, ನಿಮ್ಮ ಕೃಪೆ ನಮಗೆ ಸಾಕು, ನಿಮ್ಮ ಭದ್ರತೆಯೇ ನಮಗೆ ಸಾಕು, ನಿಮ್ಮ ವಚನವೇ ನಮಗೆ ಸಾಕಪ್ಪ, ನಿಮ್ಮ ವಾಕ್ಯವೇ ನಮಗೆ ಸಾಕಯ್ಯ. ದೇವಾ ಸ್ತೋತ್ರ, ಇಲ್ಲಿವರೆಗೂ ನಮ್ಮನ್ನು ಆಶೀರ್ವದಿಸಿ, ಬಲವಾಗಿ ಆಶೀರ್ವದಿಸಿ, ಬಲವಾದ ಹಸ್ತದಿಂದ ನಮ್ಮನ್ನು ಆಶೀರ್ವದಿಸಿ, ಎಲ್ಲ ಸಹಾಯದಲ್ಲಿಯೂ ಸಮಯದಲ್ಲಿಯೂ ಸಹಾಯ ಮಾಡುತ್ತಾ, ಎಲ್ಲ ವಿಷಯದಲ್ಲಿ ಸಹಾಯ ಮಾಡುತ್ತಾ ದೇವರೇ ನಮ್ಮನ್ನು ಪರಪರಿಸಿ, ಕಣ್ಣೀರನ್ನು ಒರೆಸಿ, ದುಃಖದಿಂದ ಬಿಡಿಸಿ, ಆದರಣೆ ನೀಡಿ ಆಶೀರ್ವಾದ ಮಾಡಿದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆ ಮತ್ತೊಂದು ಸಾರಿ ನಿಮ್ಮ ಪಾದದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಮನ್ನು ಆರಾಧನೆ ನಡೆಸಿದ ಹಾಗೆ ವಾಕ್ಯ ಸಂದೇಶದೊಂದಿಗೆ ನಮ್ಮ ಜೊತೆಗಿಂದ ನಡೆಸಬೇಕೆಂಬುದಾಗಿ ಸ್ತೋತ್ರ. ಈಗ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ, ಸರ್ವಶಕ್ತನ ಸನ್ನಿಧಿಯಲ್ಲಿ ಸ್ತುತಿ ಮಾಡೋಣ. ಆತನೇ ನಮ್ಮ ಒಡೆಯನ್ನು ಪ್ರಾರ್ಥಿಸಿಕೊಳ್ಳೋಣ. ದೇವರ ವಾಕ್ಯಕ್ಕಾಗಿ, ದೈವ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವಾಲಯನಿಗೆ ವಂದನೆ, ಸರ್ವೋನ್ನತನಾದ ದೇವರೇ ಸ್ತೋತ್ರ, ಪರಿಶುದ್ಧನಾದ ಪ್ರಭುವೇ ನಿನಗೆ ಸ್ತುತಿ ಸ್ತೋತ್ರಗಳಪ್ಪ. ಇಲ್ಲಿವರೆಗೂ ಆರಾಧನೆಯಲ್ಲಿ ನಮ್ಮನ್ನು ಸ್ವಚ್ಛಂದವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಂದಿರುವ ಎಲ್ಲ ಮಕ್ಕಳನ್ನ ಪಾದದಲ್ಲಿ ಸಮ್ಮುಖದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಬರಲಾದವರು ಕೂಡ ಕೈಗಳಲ್ಲಿ ಸಮರ್ಪಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡೋಣ ದೇವರ ವಾಕ್ಯಕ್ಕಾಗಿ. ನಮ್ಮ ಮಧ್ಯದಲ್ಲಿ ಸಹೋದರಿ ಹನುಮಕ್ಕವರು ಪ್ರಾರ್ಥನೆ ಮಾಡ್ತಾರೆ. తండ్రి మమ్మల్ని ప్రయాణంలో నడిపించి ఈ సన్నిధిలో ఈ సభకు దీని ముందు ఆయన చేయించిన హృదయాన్ని తండ్రి మీ జీవము కలిగిన సత్యము కలిగిన వాక్యముతో నాయన నీ కడతముతో మనందరినీ తండ్రి వారమంతా శోధ నుండి తప్పించి సజీవులకు వచ్చిన దేవానికి స్తోత్రములను ఆరాధనతో తండ్రి స్తుతి సంచరించి మమ్మల్ని ఆవరించి నాయన సంఘాన్ని మన సేవకుని వచ్చే సేవకుని కుటుంబాన్ని అందరూ కూడా స్తుతి పాడుతున్నాను. మాకు తోడుండి నడిపించినందుకు నీకు స్తోత్రములు. మహాపరిశుద్ధుడు హల్లెలూయా. ప్రతి ఆత్మకి పైన యేసయ్య వాక్యం అంతటికి సందేశం అందిస్తున్నాను. ఈ ఆరాధనను వారు కోరుకుంటున్నారు. అటు వరకు ప్రార్థిస్తున్నారు. వారందరూ కూడా చేరి రావడానికి సహాయం చేయ. ఎవరు జారిపోతున్నాయో చేరించిన బిడ్డలందరూ ఈ పాదాల చెంతని చేరిస్తున్నాడు. ఎవరికి ఏ స్థితిగతులు ఉన్నాయో, ఎలాంటి పరిస్థితులు, ఎలాంటి ఇబ్బందులు ఆదరణ అనుభవిస్తున్నారో, అయినా ఎంతో పరిస్థితులు సాధనతో ఇబ్బందులు పడుతున్నారేమో, వాళ్ళందరి కొరకునైనా ఇబ్బందులు వచ్చిన వాటిని నింపి నడిపించండి అయ్యా. ఏ మాత్రం ఎవరు వంటి చేతులతో వెళ్ళకూడదయ్యా. నీ ఆశీర్వాదాన్ని పొందుకొని పోవాలయ్యా. నేను ఇచ్చిన పొలాన్ని తండ్రి విత్తనాన్ని నాయన ఎవరు నీ పరిచయానికి నీ సంఘానికి కావాల్సిన ప్రతి కొరత కూతులన్నీ కూడా ఇంతవరకు నాయన ఏది కొరత అయిందో ముందు దినాల్లో నీ సహాయం చేసి సేవకాన్ని తన కుటుంబాన్ని తన పరిచయాన్ని అధికంగా వాడబడండి అయ్యా. అధికంగా
నీకు ఇష్టానుసారంగా వాడబడి ప్రభా, నీకు స్తోత్రమునైనా. నీ చిత్తము నెరవేరాలయ్యా. నాయనా, నీ సంకల్పము చొప్పున ఈ సభలో నెరవేరబడాలి తండ్రి యేసయ్యా. ఇంతవరకు ఏ బిడ్డలు కూడా కోల్పోలేని ఆశీర్వాదం పొందుకున్న వాళ్ళే ఉండాలయ్యా. ఇంకా ముందు కూడా అదే విధంగా ఉండాలి తండ్రి. నాయనా, ఈ సన్నిధిలో ఎప్పుడు సాక్షులు పడుకోకుండా నిలబడాలయ్యా తండ్రి యేసయ్యా. గుంపులో ఉండాలయ్యా, విడిపడి గుంపులో కూడుకున్నారు రక్ష. అందుకనే తండ్రి వాక్య సందేశానికి వెళ్ళేటువంటి నీ ఒక సేవకుని నాయనా అధికంగా వాడబడండి అయ్యా. మా కొరకు ఏదైతే బయలుపరిచినావో జీవమగలిగిన వాక్యము, సత్యమగలిగిన వాక్యము ఈ రోజు నిన్న మాకు బయలుపరించండి. ప్రతి ఒక్క అంతరాత్మని గర్తించబడాలయ్యా. ఈ భయం ఖడ్గంతో గర్తించబడాలి తండ్రి. నాయనా, నీకు విరోధమయ్యే ఆయుధం కూడా వర్ధిల్లదున్నాయి యేసయ్యా. తండ్రి యేసయ్యా, మా చుట్టూ ఇంతవరకు ఏదైతే ఉంటుందో అంతటిని ఈ రోజు విడుదల కలిగించండి. మా సంఘాన్ని బలపరించండి నాయన. అనేక ఆత్మల్ని ఇంకా రాబడాలి తండ్రి యేసయ్యా. ఎవరు జారిపోకూడదయ్యా. అనేక సమస్యల్లో ఉన్నారయ్యా. రోగాలతో వ్యాధులతో శపించబడుతున్నారు తండ్రి. వాళ్ళందరూ వచ్చి విడుదల పొందుకోవడానికి మీరు సహాయం చేయండి నాయన. మమ్మల్ని అందరినీ తండ్రి సువార్త చెప్పే బిడ్డలుగా వాడబడమని ఆయన నడిపించిన ఆరాధనతో స్తుతి భాగంలో మహిమూర్తి నడిపించిన దేవా, ఇంకా ముందు ప్రతి కార్యక్రమాలని పాదాలు చేతులు చేరుస్తూ నన్ను నేను తెచ్చిస్తూ నీ నామాన్ని హెచ్చిస్తున్న గ్రేత యేసు పరిశుద్ధమైన నామములో ప్రార్థించి పొందినాను తండ్రి. ఆమేన్. ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ನಾವೆಲ್ಲರೂ ಸಂಸಿದ್ಧರಾಗಿ ದೇವರ ದೈವ ವಾಕ್ಯವನ್ನು ಧ್ಯಾನ ಮಾಡೋಣ. ಕರ್ತನು ನಮ್ಮನ್ನು ಕಳೆದ ವಾರವೆಲ್ಲ ಕಾಪಾಡಿ ಮತ್ತು ನಮ್ಮ ಪಯಣಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಕುಟುಂಬದಲ್ಲಿ ಪ್ರತಿ ವಿಷಯದಲ್ಲಿ ದೇವರು ಸಹಾಯ ಮಾಡ್ತಾ ನಮಗೆ ನೆರವಾಗಿ ಬಂದ ಕರ್ತನಾದ ದೇವರಿಗೆ ಸ್ತೋತ್ರ ಮಾಡೋಣ. ಮತ್ತು ಇದುವರೆಗೂ ಆರಾಧನೆಯಲ್ಲಿಯೂ ಸ್ತುತಿ ಭಾಗದಲ್ಲಿಯೂ ಇದು ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ದಿನ ದೈವ ಸಂದೇಶವು ಮತ್ತೊಂದು ಸಾರಿ ನಾವು ಕೇಳಲಿರುತ್ತೇವೆ. ದೇವರು ನಮ್ಮೆಲ್ಲರ ಆತ್ಮೀಯ ಕಣ್ಣುಗಳು ತೆರೆಯಬೇಕು. ನಮ್ಮ ಆತ್ಮೀಯ ಕಣ್ಣುಗಳು ದೇವರು ತೆರೆಯಬೇಕು. ಆತ್ಮೀಯ ಕಣ್ಣುಗಳಿಂದ ಮಾತ್ರ ದೇವರ ವಾಕ್ಯವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ ಹೊರತು ಶಾರೀರಿಕ ಕಣ್ಣುಗಳಿಂದ ನಾವು ಏನು ಗ್ರಹಿಸಲಿಕ್ಕೆ ಆಗಲ್ಲ. ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಾಗ, ಆತ್ಮೀಯ ಮನನೇತ್ರಗಳು ತೆರೆಯಲ್ಪಟ್ಟಾಗ ಮಾತ್ರ ನಾವು ದೇವರಿಗೆ ವಿಧೇಯರು, ದೇವರಿಗೆ ವಿಧೇಯತ್ವವನ್ನು ತೋರಿಸುವವರು, ದೇವರಿಗೆ ಕೃತಜ್ಞತೆಯುಳ್ಳವರಾಗಿ ಕೂಡ ಜೀವಿಸಲು ಇದು ಸಾಧ್ಯ. ಆತ್ಮೀಯ ಕಣ್ಣುಗಳು ತೆರೆಯದೆ ಹೋದರೆ ನಮ್ಮಲ್ಲಿ ದೇವರ ವಾಕ್ಯ ನಮ್ಮಲ್ಲಿ ನೆಲೆಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಮೊದಲು ನಮ್ಮ ಜೀವಿತದಲ್ಲಿ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ಹಲ್ಲೆಲೂಯಾ. ಈ ದಿನ ವಾಕ್ಯ ಸಂದೇಶಕ್ಕೆ ಹೋಗೋಣ ಪ್ರಿಯರೇ. ಈ ದಿನ ವಾಕ್ಯ ಸಂದೇಶಕ್ಕೆ ಹೋಗೋಣ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಈ ರೀತಿ ಇದ್ದೀವಾ ಎಂಬುದಾಗಿ. ದೇವರ ವಾಕ್ಯ ನಮ್ಮನ್ನು ಒಂದು ವೇಳೆ ಗರ್ಜಿಸುವಾಗ, ಎಚ್ಚರಿಸುವಾಗ, ನಮ್ಮನ್ನು ತಿದ್ದುವಾಗ, ಸರಿಪಡಿಸುವಾಗ ಅದಕ್ಕೆ ಎಸ್ ಅಂತ ಹೇಳಬೇಕು. ದೇವರ ವಾಕ್ಯವನ್ನು ಉಲ್ಲಂಘಿಸಿ ನಾವು ಹೋಗಬಾರ್ದೆಂಬುದಾಗಿ ದೈವ ವಾಕ್ಯ. ಹಾಗೆ ನಮ್ಮ ಮಧ್ಯದಲ್ಲಿ ಅನೇಕರು ನಮಗಾಗಿ ಪ್ರಾರ್ಥನೆ ಮಾಡೋರು ಇರ್ತಾರೆ. ನಮ್ಮ ಮಧ್ಯದಲ್ಲಿ ಅನೇಕರು ನಮಗಾಗಿ ಪ್ರಾರ್ಥನೆ ಮಾಡೋರು ಇರ್ತಾರೆ. ಆ ಪ್ರಾರ್ಥನೆ ನಮಗೆ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳನ್ನು ನಾವೆಂದಿಗೂ ಮರೆತು ಹೋಗಬಾರ್ದು. ನಾವೆಂದಿಗೂ ಮರೆತು ಹೋಗಬಾರ್ದು. ಯಾಕಂದರೆ ಅವ್ರ ಸಹಾಯ ನಮಗೆ ಭಾಳ ಅವಶ್ಯಕತೆ. ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥಿಸಿದಾಗ, ನಾವು ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಾಗ, ಅದು ನೆರವೇರಿದಾಗ ಮತ್ತೆ ತಿರುಗಿ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬ್ರದರ್, ಸಿಸ್ಟರ್, ಒಳ್ಳೆ ಕಾರ್ಯ ದೇವರು ಮಾಡಿದ್ರು, ದೇವರಿಗೆ ಸ್ತೋತ್ರ ಎಂಬುದಾಗಿ ನಾವೇನು ಮಾಡಬೇಕಂತ ಥ್ಯಾಂಕ್ಸ್ ಹೇಳಬೇಕು. ಅದು ನಿಮಗೆ ಮತ್ತೆ ನನ್ನ ಮುಂದೆ ನಡೆಸಲಿಕ್ಕೆ ಆಶೀರ್ವಾದಕರವಾದ ಮಾರ್ಗ. ಹಾಗೆ ಸಾಕ್ಷಿಯಾಗಿ ಕೂಡ ದೇವರ ಸಮ್ಮುಖದಲ್ಲಿ ನಾವು ನಡೀಬೇಕು. ಹಾಗೆ
ನೆಕ್ಸ್ಟು ನಾವು ತಗ್ಗಿಸಿಕೊಳ್ಬೇಕು ದೇವರ ಸನ್ನಿಧಿಯಲ್ಲಿ. ಏನಾಗ್ಬೇಕು ಹೇಳ್ರಿ? ತಗ್ಗಿಸಲ್ಪಡಬೇಕು ನಾವು. ಒಂದು ಕೃತಜ್ಞತೆ ಭಾವ ನಮಗೆ ಬಹಳ ಇಂಪಾರ್ಟೆಂಟು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಯಾರಾದರೂ ನಮಗೆ ಪ್ರಾರ್ಥನೆ ಮಾಡುವರು ಇರುವುದಾದರೆ ಅವರ ಪ್ರಾರ್ಥನೆ ಕೇಳಿ ದೇವರು ನಮಗೆ ಯಾವ ವಿಷಯದಲ್ಲಿ ಬಿಡುಗಡೆ ಕೊಟ್ಟಿದ್ದಾನೋ, ಯಾವ ವಿಷಯದಲ್ಲಿ ಜಯ ಕೊಟ್ಟಿದ್ದಾನೋ, ಯಾವ ವಿಷಯದಲ್ಲಿ ಆರೋಗ್ಯ ಕೊಟ್ಟಿದ್ದಾನೋ, ಯಾವ ವಿಷಯದಲ್ಲಿ ದೇವರು ನಮಗೆ ಸಹಕರಿಸಿದಾನೋ ಅದನ್ನು ಮರೆತೋಗದಂತೆ, ನಾವು ಗರ್ವಿಷ್ಠರಾಗದಂತೆ ತಗ್ಗಿಸಿಕೊಂಡು ಅವರಿಗೆ ಥ್ಯಾಂಕ್ಸ್ ಹೇಳೋ. ಬ್ರದರ್ ಸಿಸ್ಟರ್, ನೀವು ಮಾಡಿರೋ ಪ್ರಾರ್ಥನೆ ದೇವರು ಕೇಳಿದರೆ ದೇವರಿಗೆ ಸ್ತೋತ್ರ ಎಂಬುದಾಗಿ ಅದು ಹೇಳುವುದಾದರೆ, ದೇವರು ಮುಂದೆ ಇನ್ನೂ ನಿನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿರುವುದರಿಂದ ನಾವು ಸಭೆಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರು ಈ ಸಭೆಯಲ್ಲಿ ದೇವರು ಶಿರಸಾಗಿದ್ದಾನೆ. ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ನೋಡುವುದಾದರೆ, ಈ ಅಪೊಸ್ತಲರ ಕಾರ್ಯಗಳು ನೋಡುವುದಾದರೆ 24ನೇ ಅಧ್ಯಾಯದಲ್ಲಿರಬೇಕು. ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಂಡ ಸಭೆ, ತನ್ನ ಸ್ವರಕ್ತದಿಂದ ಕೊಂಡುಕೊಂಡ ಸಭೆ ಅಂತ. ಇಲ್ಲಿರುವ ಪ್ರತಿಯೊಬ್ಬರು, ನಾನು ಮೊದಲುಗೊಂಡು ನಾವು ಎಲ್ಲರೂ ಕೂಡ ದೇವರಿಗೆ ಕೃತಜ್ಞತೆಯೊಂದಿಗೆ ಬದುಕಬೇಕು. ದೇವರಿಗೆ ಏನಾಗಿ ಬದುಕಬೇಕು ಹೇಳ್ರಿ? ಕೃತಜ್ಞತೆಯೊಂದಿಗೆ. ಯಾಕೆ ಕೃತಜ್ಞತೆ ಇಲ್ಲದ ಮನಸ್ತತ್ವ ದೇವರಿಗೆ ಬೇಸರ ಉಂಟು ಮಾಡುವಂತಹ ಸ್ಥಿತಿಯಲ್ಲಿರ್ತದೆ. ದೇವರಿಗೆ ಕೃತಜ್ಞತೆ. ಓಕೆ, ವಾಕ್ಯಪೂರ್ವಕವಾಗಿ ನಾವು ನೋಡೋಣ. ಈ ದಿನ ಮಾತುಗಳೊಂದಿಗೆ ಅಲ್ಲದೆ ವಾಕ್ಯದೊಂದಿಗೆ ಇರೋಣ. ಹಾಗೆ ದೈವ ಸೇವಕರಿಗೆ ಒಬ್ಬೆಯ ಆಗಿರಬೇಕು. ನಾನೇ ಇರ್ಬೋದು, ನನ್ನ ಸಭೆ ಇರ್ಬೋದು, ಇಲ್ಲ ಇನ್ನಿತರರ ಸಭೆ ಇರ್ಬೋದು. ದೈವ ಸೇವಕರಿಗೆ ಬಹಳ ಅಧೀನವೆಂಬುದು ಬಹಳ ಇಂಪಾರ್ಟೆಂಟ್. ಆ ಅಧೀನತೆ ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಅದರಲ್ಲಿ ಕೂಡ ನಾವು ಬೇಸರ ಉಂಟು ಮಾಡುವವರಾಗಿರ್ತೇವೆ. ಓಕೆ, ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡೋಣ. 2ನೇ ಅರಸಗಳ ಪುಸ್ತಕ 4ನೇ ಅಧ್ಯಾಯ 1ನೇ ವಚನ. 2ನೇ ಅರಸಗಳ ಪುಸ್ತಕ 4ನೇ ಅಧ್ಯಾಯ 1ನೇ ವಚನ. ದೇವರ ಸೇವಕರ ಮುಂದೆ ಇರಬೇಕಾದಂಥ ವಿಧಾನಗಳು ಇದನ್ನ ನಾವು ನೋಡಿ ಕಲಿತುಕೊಳ್ಳೋಣ. ದೇವರ ಸೇವಕರು ಬಹಳ ಇಂಪಾರ್ಟೆಂಟ್ ನಮಗೆ. ಸಭೆಗೆ ಅವರೆಲ್ಲರ ವಿಷಯದಲ್ಲಿ ದೇವರ ಸೇವಕರು ಪ್ರಾರ್ಥನೆ ಮಾಡ್ತಾರೆ. ಒಂದು ದಿವಸ ಕೂಡ ನಿಮ್ಮನ್ನು ಮರೆತು ಹೋಗದೆ ನೀವು ಮರೆತು ಹೋಗ್ಬೋದು. ಒಂದು ವೇಳೆ ಸಭೆಯಲ್ಲಿ ನೀವು ಮರೆತು ಹೋಗ್ಬೋದು. ಅಲ್ಲೆಲೂಯಾ. ಸೇವಕರು ಕೂಡ ನೀವು ಮರೆತು ಹೋಗ್ಬೋದು. ಆದರೆ ಸೇವಕರು, ನೀವು ಬಂದು ಹೋದ ಸ್ಥಿತಿಯನ್ನು ಸೇವಕರು ಎಂದಿಗೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಪುನಃ 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 ಆ ವ್ಯಕ್ತಿ ವಿಷಯದಲ್ಲಿ ದೇವರು ಎಚ್ಚರಿಸ್ತಾ ಇರ್ತಾನೆ. ಆ ವ್ಯಕ್ತಿ ಅದಕ್ಕೆ ಒಬ್ಬೆಯಾಗಬೇಕು, ಆ ವ್ಯಕ್ತಿ ಅದಕ್ಕೆ ವಿಧೇಯಳಾಗಬೇಕು. ಆಗ ಅವರಿಗೆ ಆಶೀರ್ವಾದ, ಕ್ಷೇಮ, ಆರೋಗ್ಯ, ಶಾಂತಿ. ಆದರೆ ದೇವರ ಸೇವಕನ ಮಾತು ಬಹಳ ಇಂಪಾರ್ಟೆಂಟು. ಆತನಿಂದ ಎಷ್ಟು ಆಶೀರ್ವಾದ ಬಂದಿರ್ತದೋ ಅಷ್ಟೇ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಓಕೆ, 4ನೇ ಅಧ್ಯಾಯ 1ನೇ ವಚನ. ಒಂದು ದಿವಸ ಪ್ರವಾದನ ಮಂಡಳಿ ಒಬ್ಬನು ಹೆಂಡತಿಯು ಎಲಿಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ನಿನಗೆ ಗೊತ್ತುಂಟಲ್ಲ, ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿದ್ದ. ನೋಡು, ಸಾಲ ಕೊಟ್ಟವನು, ಅನೇಕರು ಪ್ರಿಯ ಆತ್ಮೀಯರೇ, ಸಾಲಕ್ಕಾಗಿ ಕೆಲವು ಪ್ರಾರ್ಥನೆ ಮಾಡುವಂತ ಹೇಳ್ತಾ ಇರ್ತಾರೆ, ವಿಜ್ಞಾಪನೆ ಮಾಡುವಂತ ಹೇಳ್ತಾರೆ. ಬೈಬಲಲ್ಲಿ ಈ ಒಂದು ಚರಿತ್ರೆ ಕೂಡ ಇದೆ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ಪ್ರತಿದಿನ ಜೀತದಾಳಾಗಿ ನನ್ನ ಮನೆಗೆ ಬಾ ಎಂಬುದಾಗಿ ಪೀಡಿಸ್ತಾ ಇದ್ದಾನೆ ಅಂತ ಹೋದ್ರೆ ನಾನು ಸಾಲ ಕಟ್ಟು. ಈಗ ಇಲ್ಲಿರುವಂತ ಈ ವಿಧವೆ ಏನ್ ಮಾಡ್ತಾ ಇದ್ದಾಳೆ ಹೇಳ್ರಿ? ಗಂಡ ಇಲ್ಲದ ಈ ವಿಧವೆ, ಗಂಡನ ಕಳ್ಕೊಂಡಂತ ಈ ವಿಧವೆ, ಆಶ್ರಯ ಇಲ್ಲದಂತ ಈ ವಿಧವೆ ಎಲ್ಲಿಗೆ ಬರ್ತಾ ಇದ್ದಾಳೆ ಗೊತ್ತಾ? ದೇವರ ಸೇವಕರ ಹತ್ರ ಬರ್ತಾ ಇದ್ದಾಳೆ. ಅದು ಒಳ್ಳೇದು. ದೇವರ ಸೇವಕರ ಹತ್ರ ಬಂದು ನಮ್ಮ ಕಷ್ಟ ಸಂಕಟಗಳನ್ನು ಶೇರ್ ಮಾಡಿಕೊಳ್ಳುವುದು, ಹಂಚಿಕೊಳ್ಳುವುದು ಒಳ್ಳೆಯದು. ಅವರು ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ಒಂದು ವೇಳೆ ಅವರು ಪ್ರಾರ್ಥನೆ ಕೇಳಿ ದೇವರು ನಿಮಗೆ ಬಿಡುಗಡೆ ಕೊಡ್ಬೋದು. ಆ ದೇವರ ಸೇವಕರ ಹತ್ರ ಬಂದು, ಎಲಿಷನ ಹತ್ರ ಬಂದು ಆ ವಿಧವೆ ಹೇಳ್ತಾರೆ, ಪ್ರಭುಗಳೇ, ಸೇವಕರೇ, ಈ ರೀತಿ ನನಗೆ ನಮ್ಮ ಮನೆಯಲ್ಲಿ ಪ್ರತಿದಿನ ಒಬ್ಬ ವ್ಯಕ್ತಿ ಬಂದು ಪೀಡಿಸ್ತಾ ಇದ್ದಾನೆ. ನಮ್ಮ 2 ಮಕ್ಕಳನ್ನು ಜೀತದಲ್ಲಾಗಿ ಬಿಡು ಇಲ್ಲದೆ ಹೋದ್ರೆ ನನ್ನ ಸಾಲ ಕಟ್ಟೆಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಹತ್ರ ಏನೂ ಇಲ್ಲ ಸಾಲ ಕಟ್ಟಲಿಕ್ಕೆ. ನನ್ನ ಯಜಮಾನನಿದ್ದಾಗ ಅವನು ಎಂದು ನನಗೆ ಸಾಲ ಕೇಳಿಲ್ಲ. ನನ್ನ ಯಜಮಾನನಿಲ್ದಾಗ ಈ ರೀತಿ ನನಗೆ ಬಾಧೆ ಇದೆ. ಈಗ ಈ ಬಾಧೆಯಲ್ಲಿದ್ದೀನಿ, ನನಗೆ ಎಲ್ಲಿ ಕೂಡ ಸಮಾಧಾನ ಸಿಗ್ತಾ ಇಲ್ಲ. ದಯಮಾಡಿ ನೀವೇ ಏನೇ ಮಾಡ್ಬೇಕೆಂಬುದಾಗಿ ಯಾರ ಹತ್ರ ಮನವಿ ಮಾಡ್ತಾ ಇದ್ದಾಳೆ ಶ್ರೀ? ಎಲಿಷ ಯಾರು? ದೇವರ. ಈಗ ಎಲಿಷ ಏನಂತ ಹೇಳ್ತಾ ಇದ್ದಾನಮ್ಮ? ಓಕೆ, ನೀನೋಗಿ ನಿನ್ನ 2 ಮಕ್ಕಳನ್ನು ಕರ್ಕೊಂಡು, ನಿನ್ನ ಮನೆಯಲ್ಲಿ ಏನಾದ್ರೂ ಇದೆಯಾ? ನನ್ನ ಮನೆಯಲ್ಲಿ ಏನಿಲ್ಲ ಪ್ರೇಮ, ಒಂದು ಪಾತ್ರೆಯಲ್ಲಿ ಎಣ್ಣೆ ಮಾತ್ರ ಸ್ವಲ್ಪ ಇದೆ, ಉಳಿದೆಲ್ಲ ಪಾತ್ರೆಗಳು ತೆಗೆದುಕೊಂಡು ಬಂದು ನಿಮ್ಮ 2 ಮಕ್ಕಳು ಕರ್ಕೊಂಡು ಬಾಗಿಲು ಹಾಕೊಂಡು ಎಲ್ಲ ಪಾತ್ರೆಗಳಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆ ಪ್ರಾರ್ಥನೆ ಮಾಡಷ್ಟೇ. ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಎಲಿಷ. ಈಕೆ ಓದ್ಲು, ಈ ವಿಧವೆ ಓದ್ಲು, 2 ಮಕ್ಕಳನ್ನು ಕರ್ಕೊಂಡು ಡೋರ್ ಕ್ಲೋಸ್ ಮಾಡ್ಲು, ಒಳಗಡೆ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಲು. ಮಕ್ಕಳು ಇರ್ತಾ ಇದ್ದಾರೆ, ಎಣ್ಣೆ ಬರ್ತಾ ಇದೆ, ಅಭಿಷೇಕ ಬರ್ತಾ ಇದೆ, ಆತ್ಮನ
ಮತ್ತೆ ಈ ವಿಧವೆ ಈಗ ಹೋಗಿ ನಾನು ಎಣ್ಣೆ ತುಂಬಿಸಿ ಸಾಕಪ್ಪ ಸೇವಕರು ಹೇಳಿದ್ರೆ ಮುಗಿತಂತ ಹೇಳಲಿಲ್ಲ. ಮತ್ತೆ ದೇವರ ಸೇವಕರ ಹತ್ರ ಹೋಗ್ತಾರೆ. ದೇವರು ನಿನಗೊಂದು ಕಾರ್ಯ ಮಾಡಿದ್ರೆ ದೇವರ ಸೇವಕರ ಹತ್ರ ಬರಬೇಕು. ಆ ಬಾಗಿಲು ದಾಟಿ ಹೋಗ್ಬಾರ್ದು. ದೇವರು ನಿನಗೆ ಎಷ್ಟೇ ಕೊಟ್ಟಿರಲಿ, ದೇವರಿಗೆ ಕೃತಜ್ಞತೆ ಹೇಳಬೇಕು. ಸೇವಕರೇ ನೀವು ಪ್ರಾರ್ಥನೆ ಮಾಡಿದ್ರಿ, ಈ ಕಾರ್ಯ ನಡೆದಿದೆ, ಈ ಕಾರ್ಯ ನಡೆದಿದೆ, ದೇವರಿಗೆ ಸ್ತೋತ್ರ. ಸೇವಕರು ಕೂಡ ಸಂತೋಷವಾಗ್ತಾರೆ, ದೇವರಿಗೆ ಸ್ತೋತ್ರ. ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾನಲ್ವಾ, ದೇವರಿಗೆ ವಿಜ್ಞಾಪನೆ ಕೇಳಿದನಲ್ವಾ. ಯಾವಾಗ ಈ ಪಾತ್ರೆ ತುಂಬಿತು, ಪ್ರಿಯರೇ, ಇದು ನಾವು ಕಲಿಬೇಕಾದ ವಿಷಯ. ನಮ್ಮ ಸಭೆಗಳಲ್ಲಿ, ಸಭಿಕರಲ್ಲಿ, ನಿಮ್ಮ ಆತ್ಮೀಯ ಜೀವಿತದಲ್ಲಿ ಒಂದು ಕಾರ್ಯ ನಡೆಯುವುದಾದ್ರೆ ದೇವರಿಗೆ, ದೇವರ ಸೇವಕರಿಗೆ ಕೃತಜ್ಞತೆ ಹೇಳುವುದನ್ನು ಕಲೀರಿ. ಫಸ್ಟ್ ಪ್ರಾರ್ಥನೆ ಯಾವ ರೀತಿ ಏನ್ರು, ಪ್ರಾರ್ಥನೆ ರಿಕ್ವೆಸ್ಟ್ ಯಾವ ರೀತಿ ಕೊಡ್ತರೋ, ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಅದಕ್ಕಾಗಿ ಪ್ರಾರ್ಥನೆ ಮಾಡಿದಂತಹ ಕಾರ್ಯ ನಡೆದಾಗ ಕಾರ್ಯ ರೂಪಕ್ಕೆ ಬರುವಂತೆ ಸಭೆಯಲ್ಲಿ ಸಾಕ್ಷಿಗಳಾಗಿ ನೀವು ಇರಬೇಕು. ಇದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯ. ಕೆಲವರಿಗೆ ಈ ವಿಷಯದಲ್ಲಿ ಬೇಸರವಾಗ್ಬೋದು, ನಾವ್ಯಾಕೆ ಕೇಳ್ಬೇಕಂತ. ನೋಡ್ರಿ ಆ ವಾಕ್ಯ ಹೆಂಗಿದೆ ನೋಡ್ರಿ. ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ ಎಂದು ಮೊರೆ ಇಟ್ಟಳು. ಎಲಿಷನು ಆಕೆಗೆ, ನಾನು ನಿನಗೇನು ಮಾಡಬೇಕನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಬಾ. ಆ ನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಯಲ್ಲಿ ಒಯ್ದು ತುಂಬಿದವನ್ನೆಲ್ಲ ಒತ್ತ ಹಿಡಿಗಿಡು ಎಂದು ಹೇಳಿದನು. ಆಕೆ ಹೋಗಿ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಒಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳನ್ನು ತೀರಿದುವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆಯೊಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ಏನ್ ಮಾಡ್ತಾರೆ, ಮತ್ತೆ ಏನ್ ಮಾಡಿದ್ರೆ ತೆಲಿ ಬಂದ್ಲು ಅಂತ ಹೇಳ್ರಿ. ಈಗ ತುಂಬಿದೆಲ್ಲ ಏನ್ ಅವಶ್ಯಕತೆ ದೇವರ ಸೇವಕನು? ತುಂಬಿ ಹೋಗಿದೆ, ದೇವರ ಸೇವಕನ ಹತ್ರ ಏನ್ ಕೆಲಸ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಈಜಿಯಾಗಿ ದೇವರ ಸೇವಕನ ತೆಗೆದಾಕ್ಬಾರ್ದು ಪ್ರೇರೆ. ಒಂದು ವೇಳೆ ನಾವು ಅನ್ಕೊಳ್ಬೋದು, ಏನಾಗ್ತದೆ ಅನ್ಕೊಂಡ್ರೆ ದುರಾತ್ಮ ಸಭೆಯಿಂದ ನಿನ್ನನ್ನು ದೂರ ಮಾಡ್ತದೆ. ಅಲ್ಲಿಂದ ಪ್ರಾರಂಭವಾಗ್ತದೆ ಸಮಸ್ಯೆ, ಅಲ್ಲಿಂದ ಗಲಿಬಿಲಿ ಬರ್ತದೆ, ಅಲ್ಲಿಂದ ಸಮಸ್ಯೆಗಳು ಪ್ರಾರಂಭವಾಗ್ತವೆ, ಸಮಸ್ಯೆಗಳು ತಾನಾಗೆ ಉದ್ಭವಿಸ್ತವೆ. ಅದು ಅನ್ಕೊಂಡು ಸೇವಕರಿಂದ ಬಂದಿದ್ದಲ್ಲ. ಈಗ ಆ ವ್ಯಕ್ತಿ ಎಣ್ಣೆ ತುಂಬಿದೆ, ಈ ಎಣ್ಣೆ ತೆಗೆದುಕೊಂಡು ಹೋಗಿ ಮಾರ್ಕೆಟ್ಗೆ ನೇರವಾಗಿ ಮಾರಿ ಸಾಲ ತೀರಿಸ್ಕೊಳ್ಬೋದು. ಹಂಗೆ ಮಾಡ್ತಾ ಇಲ್ಲಕ್ಕೆ ಮತ್ತೆ ತುಂಬಿದ ನಂತರ, ಕಾರ್ಯ ಸಿದ್ಧಿಯಾದ ನಂತರ, ಪ್ರಾಬ್ಲಮ್ ಸಾಲ್ವ್ ಆದ ನಂತರ, ಆಕೆ ಕಷ್ಟ ತೀರಿದ ನಂತರ ಮತ್ತೆ ಎಲ್ಲಿ ಹೋಗ್ತದೆ? ದೇವರ ಸೇವಕರ ಹತ್ರ ಬರ್ತಾ, ಸೇವಕರೇ ಈ ರೀತಿ ತುಂಬಿ ಹೋಗಿದ್ದಾವೆ, ಏನು ಮಾಡಬೇಕು? ಸೇವಕರು ಹೇಳ್ತಾರೆ, ಹೋಗಿ ಮಾರ್ಕೆಟ್ಗೆ ಹೋಗಿ ಎಣ್ಣೆಯನ್ನು ಮಾರಿ ನೀನು ಸಾಲ ತೀರಿಸ್ಕೊ, ಉಳಿದೆ ಹಣದಲ್ಲಿ ನೀನು ನಿನ್ನ ಮಕ್ಕಳು ಜೀವಾಂತ ಬದುಕಿರಿ. ಎಷ್ಟುವರೆಗೆ ಬದುಕಿ? ಜೀವಾಂತ. ನಾವು ಅಲ್ಪಕ್ಕಾಗಿ ನಾವು ಆಸೆ ಪಟ್ಟು ಏನು ಹೇಳ್ಬೇಕು ಹೇಳ, ಅವ್ರು ಹೇಳಿದ್ರೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಗಮನಿಸ್ರಿ, ನಿಮ್ಮ ಕಾರ್ಯ ರೂಪಕ್ಕೆ ಬಂದಾಗ ಒಂದು ವೇಳೆ ದೇವರು ನಿಮಗೆ ಒಳ್ಳೆ ಕಾರ್ಯ ಮಾಡಿ ನಿಮಗೆ ಸಮೃದ್ಧಿ ಕೊಟ್ಟರೆ, ನಿಮ್ಮಿಂದ ಬಂದರೆ ಮಾತ್ರ ಅವ್ರು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಹೊರತು ನಿಮ್ಮಿಂದ ಬಲವಂತವಾಗಿ ಕಸ್ಕೊಳ್ಳಿಕ್ಕೆ ಯಾವತ್ತೂ ಇಷ್ಟಪಡಲ್ಲ. ಇದು ದೇವರ ಕಾರ್ಯ. ಬಾಯಿ ತೆರೆದು ಕೇಳುವ ಸ್ಥಿತಿ ಕೂಡ ಇದರಲ್ಲಿಲ್ಲ. ಅರ್ಥ ಆಗ್ತದ ನಿಮಗೆ? ಅಂದರೆ ನಮ್ಮ ಮನಸ್ತತ್ವ ಹೇಗಿದೆ, ನಮ್ಮ ಮನೋಭಾವನೆ ಹೆಂಗಿದೆ, ಕಾರ್ಯವಾದ ನಂತರ ತಿಳಿಸದೆ ಹೋಗಿದ್ರೆ ಆಕೆ ಸಾಲ ತೀರ್ತಾನೆ ಇರಲಿಲ್ಲ. ನೋಡ್ರಿ, ಜಸ್ಟ್ ತುಂಬಿತು, ಇವಾಗ ಹಾಕಿಬಿಟ್ಟಿದ್ರೆ ಏನು ಆಕೆನ ಕೇಳೋರಿಲ್ಲ. ಎಲಿಷ ಮತ್ತೆ ಆಕೆನ ಎಣ್ಣೆ ಮಾರ್ತಾ ಇಲ್ಲ ಅಂತ ಕೂಡ ಕೇಳ್ತಾ ಇರಲಿಲ್ಲ, ಎಣ್ಣೆ ಎಲ್ಲಿದ್ದೀರಿ ಅಂತ ಕೂಡ ಕೇಳ್ತಾ ಇಲ್ಲ, ಸಾಲ ತೀರ್ತ ಅಂತ ಕೂಡ ಕೇಳ್ತಾ ಇಲ್ಲ. ಮತ್ತೆ ಆ ಬುದ್ಧಿವಂತ ವಾಕ್ಯ ಇರ್ತದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ತಾರೆ. ಸೇವಕರ ಆಶೀರ್ವಾದ ಭಾಳ ಇಂಪಾರ್ಟೆಂಟ್. ಸೇವಕರಿಂದ ಬರುವ ಆಶೀರ್ವಾದ ನಮಗೆ ಭಾಳ ಬ್ಲೆಸ್ಸಿಂಗ್ ಬರ್ತಾ ಇರ್ತದೆ ಪ್ರೇರೆ, ಭಾಳ ಬ್ಲೆಸ್ಸಿಂಗ್. ಸೇವಕರನ್ನ ಅಷ್ಟೇ ಈಸಿಯಾಗಿ ತೆಗೆದುಕೊಳ್ಬಾರ್ದು. ವಾಕ್ಯ ಹೇಳ್ತದೆ, ನನ್ನ ಸೇವಕನ ಅಗ್ನಿ ಜ್ವಾಲೆ. ಕೀರ್ತನೆ ಪುಸ್ತಕದಲ್ಲಿ ನನ್ನ ಸೇವಕನ ಯಾರು? ಅಗ್ನಿ ಜ್ವಾಲೆ, ಬೆಂಕಿಯವನು. ಸೇವಕರನ್ನ ಅಷ್ಟು ಈಜಿಯಾಗಿ ಮಾತಾಡೋದಾಗ್ಲಿ, ಸೇವಕರನ್ನ ಅಷ್ಟು ಈಜಿ ತೆಗೆದಾಕೋದಾಗ್ಲಿ ನಿಮ್ಮ ಜೀವಿತದಲ್ಲಿ ಅದಿದ್ರೆ ಅದು ಒಂದು ಶಾಪ ಇದೆ. ಅದನ್ನು ಫಸ್ಟ್ ತೆಗೆದಾಕ್ರಿ ಪ್ರೇರೆ, ತೆಗೆದಾಕ್ಬೇಕು. ಫಸ್ಟ್ ತೆಗೆದಾಕಿದ್ರೆ ನಿಮ್ಗೆ ಆಶೀರ್ವಾದ. ಆ ವ್ಯಕ್ತಿ, ಆ ಸ್ತ್ರೀ ಹೋಗಿ ಮತ್ತೆ ಸೇವಕನ ಹತ್ರ ಹೇಳ್ತಾಳೆ, ಪಾತ್ರೆಗಳೆಲ್ಲ ತುಂಬಿದವು, ಏನು ಮಾಡಬೇಕು? ಹೇಳ ಹೋಗಿದ್ರೆ ಎಲಿಷ ಏನನ್ನು ಮಾಡ್ತಿದ್ನ ಈಗಿನ? ಅಲ್ಲೇಲೂಯ. ಹೇಳ್ದ ಹೋಗಿದ್ರೆ ಎಲಿಷನ್ ಏನಾದರೂ ಮಾಡ್ತಿದ್ನಾ? ನೋ.
ಮತ್ತೆ ರಿಪೀಟ್ ಹೋಗಿ ಹೇಳ್ತಾ ಇದ್ದಾಳಲ್ಲ, ಎಲ್ಲ ಪಾತ್ರೆಗಳು ತುಂಬಿದ, ಅಮ್ಮ ನೀನು ಹೋಗು ಮಾರ್ಕೆಟಲ್ಲಿ ಎಣ್ಣೆ ಮಾರು, ಎಲ್ಲ ಸಾಲ ತೀರಿಸ್ಕೊ, ಉಳಿದ ಹಣದಲ್ಲಿ ನೀನು ನಿನ್ನ ಮಕ್ಕಳು ಜೀವಾಂತ ಬರು. ದೇವರ ಬ್ಲೆಸ್ಸಿಂಗ್ ಎಷ್ಟು ಗೊತ್ತಾ ಪ್ರೇರೆ? ದೇವರು ಇಷ್ಟು ಕೊಡಲ್ಲ ನಮಗೆ ಕೊಟ್ಟಿರುವ ಸಣ್ಣ ಆಶೀರ್ವಾದದಲ್ಲಿ ನಮ್ಮ ಜೀವನ ಸಾಗಿ ಹೋಗ್ತಾನೆ ಇರ್ತದೆ. ದೇವರು ನಮ್ಮನ್ನು ಎಲ್ಲಿ ಕೈ ಬಿಡಲ್ಲ. ದೇವರಿಗೆ ನಾವು ದೇವರಿಗೆ ಕೊಡುವ ಮಾನ್ಯತೆ ಭಾಳ ಇಂಪಾರ್ಟೆಂಟು. ಹಾಗೆ ಸಭೆಗೆ ಕೊಡುವ ಮಾನ್ಯತೆ ಭಾಳ ಇಂಪಾರ್ಟೆಂಟು. ದೇವರ ಸೇವಕನಿಗೆ ಕೊಡುವಂಥ ಮಾನ್ಯ ಕೂಡ ಭಾಳ ಇಂಪಾರ್ಟೆಂಟ್. ಯದ್ವತ್ತದ್ವ ಇರಬಾರ್ದು ಪ್ರೇರೆ, ಯದ್ವತ್ತದ್ವ ಇರಬಾರ್ದು. ದೇವರು ನಮ್ಮನ್ನು ಲೋಕದಿಂದ ಬೇರ್ಪಡಿಸಿಕೊಂಡಿದ್ದಾನೆ. ಸತ್ಯವೇದದಲ್ಲಿ ಅನ್ಯನೀಯ ಸಭಾಳ ಬಗ್ಗೆ ನಮಗೆ ಗೊತ್ತು. ತಾವು ಹೊಲದ ಕ್ರಿಯೆಯಲ್ಲಿ ಸ್ವಲ್ಪ ಬಚ್ಚಿಟ್ಟು ತೆಗೆದುಕೊಂಡು ಬಂದ ಹಣ ಏನಾಯ್ತು? ಅವ್ರು ತಿಂದ್ರ? ನಮ್ಮ ಜೀವಿತದಲ್ಲಿ ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ನಮಗೆ ಬಂದಿರುವ ಪ್ರತಿ ವಿಷಯದಲ್ಲಿ ಒಂದು ವೇಳೆ ನಮಗಾಗಿ ಯಾರಾದರೂ ಪ್ರಾರ್ಥನೆ ಮಾಡ್ತಾ ಇದ್ರೆ ಅವರಿಗೆ ಫಸ್ಟ್ ಕೃತಜ್ಞತೆ ಹೇಳ್ರಿ, ಆಯ್ತು ಕಾರ್ಯ, ದೇವರಿಗೆ ಸ್ತೋತ್ರ ಅಂತ ಹೇಳ್ರಿ, ಮುಚ್ಚಿಡಬಾರ್ದು. ನೆಕ್ಸ್ಟ್ ದೇವರ ಸೇವಕನ ದೂಷಿಸಬಾರ್ದು, ದೇವರ ಸೇವಕನ ವಿರುದ್ಧವಾಗಿ ಮಾತನಾಡಬಾರ್ದು, ಅವರ ವಿರುದ್ಧವಾಗಿ ನೀವು ಬಳ್ಳು ತೋರಿಸಬಾರ್ದು. ನೀವು ಶಾಪ ಸುತ್ತಿಕೊಳ್ತಾ ಇದ್ದೀರಿ ಅಂತ ಅರ್ಥ, ಪಾಪದಲ್ಲಿ ಇದ್ದೀರಂತ ಅರ್ಥ, ಪಾಪ ಬರ್ತಾ ಇದೆ ಅಂತ ಅರ್ಥ. ದಯಮಾಡಿ ಪ್ರಿಯ ಆತ್ಮೀಯ ಸಹೋದರ, ದೇವರ ವಾಕ್ಯದಲ್ಲಿ ಇದನ್ನು ನಾವೆಲ್ಲದನ್ನು ಕೂಡ ಎಳೆಯಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. 1ನೇ ವರ್ಷಗಳ ಪುಸ್ತಕ 13ನೇ ಅಧ್ಯಾಯ, 1ನೇ ವರ್ಷಗಳ ಪುಸ್ತಕ 13ನೇ ಅಧ್ಯಾಯ, 1ನೇ ವಚನ. ಯೆಹೂದ ದೇಶದೊಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳಿಸಲ್ಪಟ್ಟವನಾಗಿ ಬೇತಾಲಿಗೆ ಬಂದನು. ಯಾರೊಬ್ಬನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಯೆರೊಬ್ಬಾಮನು, ಒಬ್ಬ ರಾಜನು, ನೋಡಿ, ಯೆರೊಬ್ಬಾಮನಾದ ಒಬ್ಬ ರಾಜನು ಯೆಹೋವನ ಮಂದಿರದಲ್ಲಿ ಧೂಪ ಹಾಕ್ತಾ ಇದ್ದಾನೆ. ರಾಜನು ಧೂಪ ಸುಡ್ತಾ ಇದ್ದಾನೆ. ರಾಜನು ಅವನು ಯಾರು ಕೇಳಂಗಿಲ್ಲ, ಯಾರು ವಿಚಾರ ಮಾಡಂಗಿಲ್ಲ, ಅಧಿಕಾರ ಇದೆ, ಬೇಕಾದನ್ನು ಮಾಡುವಂತ ಶಕ್ತಿ ಅವನಿಗಿದೆ. ಆದರೆ ದೇವರ ಆತ್ಮನಿಂದ ಕಳಿಸಲ್ಪಟ್ಟ ಮನುಷ್ಯನು ನಿನ್ನಲ್ಲಿರುವ ಪಾಪವನ್ನು ಖಂಡಿಸಲಿಕ್ಕೆ ಅವನಿಗೆ ಶಕ್ತಿ ಇರ್ತದೆ. ನೀನೇನು ಮಾಡಿರೋ ಒಪ್ಪಲ್ಲ. ರಾಜ ಆಗಿರಲಿ, ಅಧಿಕಾರಿ ಆಗಿರಲಿ, ಯಾರೇ ಆಗಿರಲಿ, ಬೈಬಲ್ ಪ್ರಕಾರ ನಾವು ನೋಡುವುದಾದ್ರೆ ಎಂಥವರನ್ನು ಕೂಡ ಖಂಡಿಸುವಂತ ಒಂದು ಆ ದೇವರ ಅಧಿಕಾರ ದೇವರ ಸೇವಕನಲ್ಲಿರ್ತದೆ. ಯೆಹೋವನಿಂದ ಕಳಿಸಲ್ಪಟ್ಟ ಆ ಮನುಷ್ಯನು, ಯೆರೊಬ್ಬಾಮನಾದ ರಾಜನು ಧೂಪ ಸುಡ್ತಾ ಇದ್ದಾನೆ ದೇವರ ಸನ್ನಿಧಿಯಲ್ಲಿ. ಆ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ, ಇಗೋ ನೀನು ಸುಡುತ್ತಿರುವ ದೀಪ ಯೆಹೋವನಿಗೆ ಯೋಗ್ಯವಾದ ದೀಪ ನೀನು ಸುಡ್ತಾ ಇಲ್ಲ, ಅದು ಯೆಹೋವನಿಗೆ ಮೆಚ್ಚುಗೆ ಆಗ್ತಾ ಇಲ್ಲ. ನೀನು ರಾಜನಾಗಿರ್ಬೋದು, ನಿನ್ನ ಹತ್ರ ಸೈನ್ಯ ಸಮೂಹ ಇರ್ಬೋದು, ನಿನಗೆ ಬಲ ಇರ್ಬೋದು, ನಿನಗೆ ಅಧಿಕಾರ ಇರ್ಬೋದು, ನೀನು ದೊಡ್ಡವನಾಗಿರ್ಬೋದು, ದೊಡ್ಡ ಜಾತಿಯವನಾಗಿರ್ಬೋದು, ಎಂಥವನೇ ಆಗಿರ್ಬೋದು, ವಾಕ್ಯ ಹೇಳ್ತದೆ ದೇವರ ವಾಕ್ಯದ ಮುಂದೆ ನಾವೆಲ್ಲರೂ ಕೂಡ ಶೂನ್ಯ. ಆತ ನಮ್ಮನ್ನು ಚಿತ್ರಿಸಬೇಕಷ್ಟೇ, ಆತ ನಮ್ಮನ್ನು ಸರಿಪಡಿಸಬೇಕಷ್ಟೇ, ಆತ ನಮ್ಮನ್ನು ಆಶೀರ್ವದಿಸಬೇಕಷ್ಟೇ, ಆತ ನಮ್ಮನ್ನು ಮೇಲೆ ತರಬೇಕಷ್ಟೇ. ಅಲ್ಲಿಂದ ನಮ್ಮ ಜೀವಿತ ಪ್ರಾರಂಭ. ಅಸಲಿ ಜೀವಿತ ಎಲ್ಲಿಂದ ಅಂದ್ರೆ, ಈಗ ಲೋಕದಲ್ಲಿ ಜೀವಿಸಿದ್ವಲ್ಲ ಇಷ್ಟು ದಿನಗಳ ಕಾಲ, ಅದು ಜೀವನಲ್ಲ. ದೇವರ ಸನ್ನಿಧಿಗೆ ಬಂದು ನಮ್ಮ ಜೀವಿತವನ್ನು ಪ್ರತಿ ವಾರ ದೇವರ ವಾಕ್ಯದೊಂದಿಗೆ ಕಟ್ಟಿಕೊಳ್ಳುವುದೇ ಜೀವನ. ಅದು ಜೀವನ ಶೈಲಿ, ಅದು ಕಟ್ಟಿಕೊಳ್ಳುವುದೇ ಜೀವನ ಶೈಲಿ. ಆ ಪ್ರವಾದಿ ಮಂಡಳಿ, ಆ ದೇವರ ಮನುಷ್ಯನ್ ಬಂದು ನೀನು ಧೂಪ ಸರಿಗೆ ಸುಡ್ತಾ ಇಲ್ಲ. ಹಲ್ಲೆಲೂಯಾ. ನಮ್ಮನ್ನು ಯಾರಾದ್ರೂ ನೀನು ಸರಿಗಿಲ್ಲಮ್ಮ, ನೀನು ಸರಿಗಿಲ್ಲಪ್ಪ ಅಂದ್ರೆ ಏನಾಗ್ತದೆ ಹೇಳ್ರಿ? ಮನಸ್ಸು ಏನಾಗ್ತದೆ ಹೇಳ್ರಿ? ಅಪ್ಪ ನೀನು ಸರಿಗಿಲ್ಲ, ದೇವ್ರ ಕಾರ್ಯ ನೀನು ನೆರವೇರ್ತಿಲ್ಲ, ಅಮ್ಮ ದೇವ್ರ ಕಾರ್ಯ ನೀನು ನೆರವೇರ್ತಿಲ್ಲ, ಬ್ರದರ್ ಸಿಸ್ಟರ್ ನೀನು ಈ ರೀತಿ ಇದೆಯಾ, ಆ ರೀತಿ ಇದೆಯಾ ಅಂದ್ರೆ ಏನಾಗ್ತದೆ? ಸ್ವಲ್ಪ ಮನಸ್ಸು ಬೇಸರವಾಗ್ತದೆ. ನಾವು ಚೆನ್ನಾಗಿದ್ರೆ ಏನು ಬೇಸರ ಆಗಲ್ಲ, ನಾವು ಚೆನ್ನಾಗಿದ್ರೆ ಏನಾಗಲ್ಲ. ದೇವರು ನಮ್ಮನ್ನು ಸರಿಪಡಿಸ್ತಾ ಇದ್ದಾರೆ ಅಂತ ಅರ್ಥ. ದೇವರು ನಮ್ಮನ್ನು ಸರಿಪಡಿಸ್ತಾ ಇದ್ದಾರೆ ಅಂತ ಅರ್ಥ. ದೇವರು ಸರಿಪಡಿಸುವಾಗ ನಾವು ಸರಿ ಹೋಗೋದೇ ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ಬೇಸರವಾಗಬಾರ್ದು ಪ್ರೇರೆ. ಒಬ್ಬ ವ್ಯಕ್ತಿ ಒಂದು ಪ್ರಾರ್ಥನೆ ನಡೆಯುವ ಸ್ಥಳದಲ್ಲಿ ಅನೇಕ ಜನರಿದ್ದಾರೆ. ಒಂದು 30-40 ಜನ ಇದ್ದಾರೆ, ಎಲ್ಲ ಸೇವಕರು. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾರೆ ನೀನು ಪ್ರಾರ್ಥನೆ ಮಾಡಂತ. ಅದಕ್ಕೆ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಕೊಡಬೇಡ ಅವ್ರಿಗೆ ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಎಷ್ಟು ಅವಮಾನ ಆಗಿರ್ಬೋದು ಹೇಳಿ. 30-40 ಜನ
ಎಲ್ಲ ದೈವ ಸೇವಕರೇ, ಅಲ್ಲಿ ಪ್ರಾರ್ಥನೆ ಕೊಡಬೇಡ ಆ ವ್ಯಕ್ತಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ನೆಕ್ಸ್ಟು ಆ ಪ್ರಾರ್ಥನೆಗೆ ಹೋಗಬಾರ್ದು ಹಂಗೆ ಅಂದ್ಕೊಂಡ್ರೆ. ಆದರೆ ಆ ವ್ಯಕ್ತಿ ಹಂಗೆ ಅಂದ್ಕೊಳ್ಳಿ. ನೆಕ್ಸ್ಟ್ ತಿಂಗಳು ಮತ್ತೆ ಪ್ರಾರ್ಥನೆ ಕೂಟ ನಡೀತು. ಆ ಪ್ರಾರ್ಥನೆ ಕೂಟಕ್ಕೆ ಹೋದ. ಆ ವ್ಯಕ್ತಿ ನೋಡ್ದ, ಈ ಎಡ್ಡೆ ಇದ್ದಾನಲ್ಲ ಅದಕ್ಕೆ ಆ ವ್ಯಕ್ತಿ ನೋಡ್ದ, ಇವತ್ತು 40 ಜನ, ಅವತ್ತು 400 ಜನ ಇದ್ದಾರೆ. ನೆಕ್ಸ್ಟ್ ಪ್ರಾರ್ಥನೆಯಲ್ಲಿ ಒಂದು ದೊಡ್ಡ ಇದರಲ್ಲಿ ಭವನಲ್ಲಿ ಪ್ರಾರ್ಥನೆ ನಡೀತಾ ಇದೆ. ಈ ವ್ಯಕ್ತಿ ಏನು ಅಂದ್ಕೊಂಡಿಲ್ಲ, ಏನೋ ನಮ್ಮ ಮಿಸ್ಟೇಕ್ ಇರ್ಬೋದು ಅಂದ್ಕೊಂಡಿದ್ದಾರೆ ಅಷ್ಟೇ. 400 ಜನ ಇದ್ದಾರೆ. ಈ ಎಂಟ ಆ ವ್ಯಕ್ತಿ ಹತ್ರ ಹೋಗಿ ಹೇಳ್ತಾನೆ, ಇವತ್ತು ನೀವು ಪ್ರಾರ್ಥನೆ ಮಾಡು, ಏನ ಇವತ್ತು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಅವತ್ತು ಅವಮಾನಪಡಿಸಿದ ವ್ಯಕ್ತಿ ಇವತ್ತು ಅದೇ ವ್ಯಕ್ತಿ ನೀನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡು. ಅವತ್ತು 40 ಜನ, ಇವತ್ತು ಎಷ್ಟು ಜನ? ಆ ವ್ಯಕ್ತಿ ಯಾರು ಗೊತ್ತಾ? ನಾನೇ ಆ ವ್ಯಕ್ತಿ. ಅವಕಾಶಕ್ಕಾಗಿ ಅವಮಾನಪಡಿಸಿದಂತಲ್ಲ, ಅವಕಾಶ ಮತ್ತೆ ಕೊಡ್ತಾನೆ ದೇವರು ಅವ್ರ ಹತ್ರ ಮಾತನಾಡುವಾಗ ಅವ್ರು ಯಾರು ತರಲಿಕ್ಕೆ ಆಗಲ್ಲ. ಆ ವ್ಯಕ್ತಿ ಹೇಳ್ತಾರೆ, ನೀನು ಹೋಗಿ ಟ್ರಾನ್ಸ್ಲೇಷನ್ ಮಾಡುವ. ಅಷ್ಟು ಜನರ ಸೇವಕರ ಮಧ್ಯದಲ್ಲಿ ಅವತ್ತು ಈ ವ್ಯಕ್ತಿ ನನ್ನಲ್ಲ, ನೀವು ಪ್ರಾರ್ಥನೆ ಕೊಡಲಿಲ್ಲಲ್ಲ ಅಂತ ನಾನು ಬೇಸರ ಆಗಿ ಮತ್ತೆ ಆ ಕೂಟಕ್ಕೆ ಹೋದಂಗಿದ್ರೆ ತುಂಬ ಭಯಂಕರವಾಗಿರ್ತಿತ್ತು ಕಷ್ಟ. ಯಾವುದಕ್ಕೂ ಬೇಸರಗೊಳ್ಳದೆ ಮತ್ತೆ ನೆಕ್ಸ್ಟ್ ಟೈಮ್ ಹೋದ ನಂತರ 400 ಜನದ ಮಧ್ಯದಲ್ಲಿ ದೇವರು ನಿಲ್ಲಿಸಿ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಯಾವಾಗ ಈ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ, ನೀನು ಸರಿದು ಸುಡ್ತಾ ಇಲ್ಲ ದೀಪ, ನೀನು ಸರಿಗಿಲ್ಲ, ಯೆರೊಬ್ಬಾಮನೇ ರಾಜನ ನೀನು, ಆದ್ರೆ ನಿನ್ನ ದೀಪ ದೇವರ ಸನ್ನಿಧಿಯಲ್ಲಿ ಸರಿಗೆ ಸುಡ್ತಾ ಹೋದಪ್ಪ. ಯೆರೊಬ್ಬಾಮನು ಧೂಪವನ್ನು ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷೀಯನು ಎಂಬೋಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳ ಮೇಲೆ ಎಲುಬುಗಳು ಸುಡಲ್ಪಡುವು ಎಂದು ಅವನು ಹೇಳುತ್ತಾನೆ ಅಂದನು. ಇಷ್ಟೇ ಹೇಳ್ದ ಈ ವ್ಯಕ್ತಿ. ಪ್ರವಾದಿ ಇಷ್ಟ ಹೇಳ್ದ, ದೇವರ ಸೇವಕರು ಇಷ್ಟ ಹೇಳ್ದ. ಈಗ ರಾಜನ ಏನ್ ಹೇಳ್ಬೇಕು ಗೊತ್ತಾ? ಅದಕ್ಕೆ ಬದಲಾಗಿ ಓಕೆ ಸರಿ ಹೋಗೋಣ, ಆ ದೇವರಿಗೆ ಸ್ತೋತ್ರ, ನಾವು ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬೇಕು. ಆದ್ರೆ ಆ ವ್ಯಕ್ತಿ ಹಿಡ್ಕೊಳ್ರಿ. ಏನ್ ಮಾಡ್ರಿ? ಹಲೋ, ಆ ವ್ಯಕ್ತಿ ಹಿಡ್ಕೊಳ್ರಿ. ಇವನಿಗೆ ಗೊತ್ತಿಲ್ಲ ಯಾರ ಕಡೆಗೆ ಕೈ ತೋರಿಸ್ತಾ ಇದ್ದೀನಿ. ನನಗೆ ಅಧಿಕಾರ ಇದೆ, ನಾನು ದೊಡ್ಡವನು, ನಾನು ಎಲ್ಲದರಲ್ಲಿ ಪ್ರವೀಣನು, ನನಗೆ ಜ್ಞಾನ ಇದೆ ಅಂತ ಈ ವ್ಯಕ್ತಿ ಅವನು ಹಿಡ್ಕೊಳ್ರಿ ಅಂತ ಕೈ ತೋರಿಸ್ತಾರೆ. ಯಾರು? ಯೆರೊಬ್ಬಾಮನ ಅಂತ ರಾಜ. ಯಾರು? ದೈವ ಸೇವಕರನ್ನು ಹಿಡ್ಕೊಳ್ರಿ. ಅವನು ನಾನು ಸರಿ ಸುಡಲ್ವಂತ ದೀಪ, ನಾನು ಸರಿಯಾಗಲ್ವಂತ ದೀಪ ಅಂತೇಳಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಹಿಡ್ಕೊಳ್ರಿ ಅವನಂತ ಈ ಕೈ ತೋರಿಸ್ತಾ ಇದ್ದಾನೆ. ಕೈ ತೋರಿಸುವ ಕೆಪಾಸಿಟಿ ಯಾರಿಗೂ ಇಲ್ಲ. ಮತ್ತೆ ಹೇಳ್ತಾರೆ, ನೀವು ಒಂದು ವೇಳೆ ಕೈ ತೋರಿಸುವುದಾದರೆ ನೆಕ್ಸ್ಟ್ ಕತೆ ಬದಲಾಗಿದೆ. ನಾನು ಹೇಳ್ತಲ್ಲ ವಾಕ್ಯ ನೋಡ್ಬೋದು 13ನೇ ವಚನ. ಆಗ ಅವನು ತನ್ನ ಮಕ್ಕಳಿಗೆ ತಡಿ ಹಾಕಿರಿ ಎಂದು ಆಜ್ಞಾಪಿಸಲು ಅವರು ಹಾಕಿದರು. ಅವನು ಕತ್ತೆಯ ಮೇಲೆ ಕೂತುಕೊಂಡು ದೇವರ ಮನುಷ್ಯನ ಹಿಂದೆ ಹೋಗಿ ಎಲ್ಲಾ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು, ಯೆಹೋವನಿಂದ ಬಂದ ದೇವರ ಮನುಷ್ಯನು ನೀನೋ ಎಂದು ಕೇಳಿದನು. ಹಲೋ ಅಣ್ಣ, ಎಲ್ಲಿಂದ ಓದ್ತದೆ ಅಣ್ಣ? 13 ವಾಕ್ಯ 4. ಇದಲ್ಲದೆ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಆ ದೇವರ ಮನುಷ್ಯನು ವೇದಿಯ ವಿರೋಧವಾಗಿ ನುಡಿದದ್ದನ್ನು ಕೇಳಿ ಕೈ ಚಾಚಿ. ಏನ್ ಮಾಡಿದಂತ ಇವನು? ಎಲ್ಲರೂ ಕೈ ಚಾಚಿ, ಹಲೋ, ಕೈ ಚಾಚಿ ಅವರನ್ನ ಹಿಡಿದೆ. ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಅರಸನಾದ ಯೆರೊಬ್ಬಾಮನು, ರಾಜನ ಅಧಿಕಾರ ಇದ್ದರೆ ದೇವರ ಸೇವಕರು ಲೆಕ್ಕಿಲ್ವಾ? ಹಲೋ, ಹೋದ್ರಿ? ಅಧಿಕಾರ ಇದ್ದರೆ ದೇವರ ಸೇವಕರು ಲೆಕ್ಕಿಲ್ವಾ? ಅಷ್ಟು ಈಸಿನಾ? ಹೋದ್ರಿ? ಸ್ವಲ್ಪ ಹೋದಪ್ಪ. ಮನುಷ್ಯನು ವೇದಿಯ ವಿರೋಧವಾಗಿ
ವಿರುದ್ಧವಾಗಿ ಆ. ಅದನ್ನು ಕೇಳಿ ಕೈ ಚಾಚಿ ಅವನನ್ನು ಹಿಡಿಯಿರಿ ಎಂದು ಆಜ್ಞಾಪಿಸಿದನು. ಆ. ಕೂಡಲೇ ಅವನ ಕೈ ಒಣಗಿ ಹೋಯಿತು. ಏನಾಯ್ತು ಅಂತ ಅವನ ಕೈ ಅಷ್ಟು ಈಜಲ ದೇವರ ಸೇವಕರ ವಿರುದ್ಧವಾಗಿ ಒಂದು ಮಾತಾಡಿದ್ರು ಕೂಡ ನೀನು ಇರುವವರೆಗೂ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದ್ರೆ ಆ ಶಾಪ ಹೋಗಲ್ಲ. ಅನ್ಕೊಂಡಿರ್ಬೋದು ನಾವು ಯಾರೇನು ಮಾಡಲ್ಲ, ಯಾವ ಕೈ ಚಾಚಿ ಹಿಡಿದು ನಾವು ಇಡ್ರಿ ಅಂತ ಅದೇ ಕೈ ಹೋಯ್ತಾವ. ಯಾರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೀನಿ? ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ಬಿ ಕೇರ್ಫುಲ್ ಯುವರ್ ಸೆಲ್ಫ್, ಬಿ ಕೇರ್ಫುಲ್ ಯುವರ್ ಟಾಕ್, ಬಿ ಕೇರ್ಫುಲ್ ಯುವರ್ ಹಾರ್ಟ್. ಎಲ್ಲ ವಿಷಯದಲ್ಲಿ ನೀವು ಜಾಗ್ರತೆಯಾಗಿರ್ಬೇಕು. ಎದವದವು ಮಾಡಿದ್ರೆ ಎಲ್ಲಿಂದ ಬಂದ ಆಶೀರ್ವಾದ ಅಲ್ಲಿಗೆ ಹೋಗ್ತದೆ. ಮತ್ತೆ ದೇವರ ಸೇವಕರು ಅಂದ್ರೆ ಅಷ್ಟು ಈಸಿ ಅಲ್ಲ ಪ್ರಿಯರೇ. ದೇವರ ಸೇವಕರ ಹತ್ರ ಆಟ ಆಡಕ್ಕೆ ಹೋಗ್ಬೇಡ್ರಿ. ನೊಂದು ಬೆಂದು ನಿಮಗಾಗಿ ಪ್ರಾರ್ಥನೆ ಮಾಡಿ ನಿಮಗೆ ರಕ್ಷಣೆ ಕೊಟ್ಟು ನೀವು ಸರಿ ಇಲ್ದಾಗ ಪ್ರಾರ್ಥಿಸಿ ದೇವರ ಹತ್ರ ಗೋಳಾಡಿ ಇದ್ರು ಯಾವ ವಿಷಯದಲ್ಲಿ ನಿಮ್ಮನ್ನು ಒಂದು ಮಾತು ಕೂಡ ಇಲ್ಲ ನಮಗೆ ಕೊಡ್ರಿ ಅಂತ ಯಾವತ್ತು ಕೇಳಲಾದ ದೈವ ಸೇವಕರು ಯಾವತ್ತು ನಾವು ಹೊಂದಿಸಬಾರ್ದು, ಹೊಂದಿಸ್ಲಿಕ್ಕೆ ಹೋಗ್ಬಾರ್ದು. ನಮ್ಗೆ ಏನಾಗ್ತದೆ ಯಾರು ನೋಡ್ತಾರಂತ ಅನ್ಕೊಂಡ್ರೆ ಅದು ನಿನ್ನ ದುರದೃಷ್ಟ. ಮುಂದೆ ಆಗೋದು ನೀನೇ ತಿಳ್ಕೊಳ್ತೀಯ. ಆ ಅರಸರು ಹೇಳ್ತಾರೆ, ಹಿಡ್ಕೊಳ್ರಿ ಅವನ್ನ, ಈ ಕೈ ತೋರಿಸಿ ಹಿಡ್ಕೊಂಡ್ರೆ ಅವನು ಅದೇ ಕೈ ಹೋಯ್ತು. ನಾನು ಹೇಳ್ತೇನೆ, ಬೈಬಲ್ ಹೇಳ್ತದೆ. ప్రభా చెప్తున్నాను నేను, ఏం చెప్తుంది? బైబిల్లో చెప్తుంది కదా, ದೇವರ ಸನ್ನಿಧಿಯಲ್ಲಿ ಆಟ ಆಡಬಾರ್ದು, ದೇವರ ಸೇವಕರ ಮಧ್ಯದಲ್ಲಿ ಆಟ ಆಡಬಾರ್ದು. ನಾವು ಅನ್ಕೊಂಡು ಏನಾಗ್ತೇವೆ, ಏನಾಗಲ್ಲ ಅಂತ ಅನ್ಕೊಂಡಿದೀವೋ ಅದೇ ಆಗುತ್ತೆ. ನೋಡಿ ಈ ವ್ಯಕ್ತಿಗೆ ಎಷ್ಟು ಧೈರ್ಯ. ಒಬ್ಬರು ನಮ್ಮ ಪಾಪ ಖಂಡಿಸ್ತಾ ಇದ್ದಾರೆ ಅಂದ್ರೆ, ಎಸ್ ದೇವಾ ನಾನು ಹೀಗಿದ್ದೀನಿ, ನಾನು ಸರಿಪಡಿಸಿ ಅದಕ್ಕಾಗಿ ಸ್ತೋತ್ರ. ನಾನು ಸರಿ ಇಲ್ಲ ಪ್ರಭಾ, ನಮಗೆ ಖಂಡಿಸುವುದು ನೀನು ಒಳ್ಳೆಯದೇ, ದೇವರ ಸೇವಕರು ಹೇಳೋದು ಒಳ್ಳೆಯದೇ. ಅವ್ರು ಪ್ರಾರ್ಥನೆ ಮಾಡಿದ್ದಾರೆ, ನೊಂದಿದ್ದಾರೆ, ಬೆಂದಿದ್ದಾರೆ, ಒಂದು ಆತ್ಮ ರಕ್ಷಣೆಗಾಗಿ ಪರಿತಪಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಇದು ದೇವರ ಚಿತ್ತ. ಇದನ್ನು ಉಲ್ಲಂಘಿಸಿದರೆ ನಮಗೆ ಅಷ್ಟು ಒಳ್ಳೆಯದಾಗಲ್ಲ. ಎಲಿಯನ ಮಂಡಳಿಯಲ್ಲಿ ಆ ವಿಧಿವೆ ಯಾವ ರೀತಿ ಜಾಣತನದಿಂದ ನೋಡ್ರಿ, ಯಾವ ರೀತಿ ಫೇಸ್ ಮಾಡಲಿ ಹೇಳ್ರಿ. ಸಾಲ ದೊಡ್ಡ ಸಮಸ್ಯೆ, ಎಲ್ಲದಕ್ಕಿಂತ ಬಹಳ ದೊಡ್ಡ ಸಮಸ್ಯೆ, ಆದ್ರೆ ಅದನ್ನು ನೀಟಾಗಿ ಫೇಸ್ ಮಾಡಿದ್ರು. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋದ್ರು, ಏನು ಕೇಳ್ಬೇಕು ಅದನ್ನು ಕೇಳಿದ್ರು, ಏನು ಮಾಡ್ಬೇಕು ಅದನ್ನು ಮಾಡಿಸಿದ ದೈವ ಸೇವಕರು. ಅವ್ರು ಮಾತು ಕೇಳ್ಕೊಳ್ಳೆ ಆ ಹೇಳ್ತಾ ಇದ್ದಾರೆ, ನಿನ್ನ ಜೀವನ ಪರ್ಯಾಂತರ, ಜೀವನ ಪರ್ಯಾಂತರ. ಈ ವ್ಯಕ್ತಿ ಹೇಳ್ತಾ ಇದ್ದಾರೆ, ನೆರಬಾವನ ಮುಂದೆ ಬಂದು ಹೇಳ್ತಾ ಇದ್ದಾರೆ, ಇಗೋ ನೀನು ದೀಪ ಸರಿ ಸುಡ್ತಾ ಇಲ್ಲಪ್ಪ, ಯೆಹೋವನ ಯಜ್ಞವೇದಿ ಅದು, ಯೆಹೋವನ ಯಜ್ಞವೇದಿಯ ಮುಂದೆ ಬಂದಿದ್ಯಾ ನೀನು, ನಿನ್ನ ಮನಸ್ಸು ಸರಿ ಇಲ್ಲ, ನಿನ್ನ ಹೃದಯ ಸರಿ ಇಲ್ಲ, ರಾಜ ಇದು ಮಾಡೋದು ತಪ್ಪು ಅಂತ ಹೇಳಿದ್ರೆ ಆ ರಾಜ ಹೇಳ್ತಾರೆ, ನಾವು ಹಿಡ್ಕೊಳ್ರೆ ಅಂತ ಹೇಳಿದ್ರೆ ಆ ಕೈನೇ ಆ ಕ್ಷಣದಲ್ಲಿ ಹೋಯ್ತಂತೆ. ಬೇರೆ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ನಾವು ಇವತ್ತು ಕಾಲರ್ ಎಗರೇಸ್ ಹಾಕ್ಬೋದು, ಈಗ ಏನ್ ಮಾಡ್ತೀವಿ ನೋಡೋಣ, ಹೇಳೋಣ ಕೆಪಾಸಿಟಿ ಎಷ್ಟು ನೋಡೋಣ ಅಂತ ಹೇಳ್ಬೋದು. ದೇವರ ಸೇವಕನು ದೇವರಿಗೆ ಬೆಂಕಿ ಅಂತ, ಬೆಂಕಿ ಹೇಳ್ರಿ, ಬೆಂಕಿ. ದೇವರ ಸೇವಕನು ಕೀರ್ತನೆ ಪುಸ್ತಕದಲ್ಲಿ ಹೇಳ್ತಾ ಇದೆ, ನನ್ನ ಸೇವಕರನ್ನು ನಾನು ಅಗ್ನಿ ಜ್ವಾಲೆಯನ್ನಾಗಿ ನಿರ್ಮಾಣ ಮಾಡಿಕೊಳ್ಳುತ್ತೀನಿ. ಅಗ್ನಿ ಜ್ವಾಲೆ, ಅಗ್ನಿ ಜ್ವಾಲೆ. ಕಷ್ಟ ಬಂದಾಗ ಅವ್ರು ಬೇಕು, ಶ್ರಮೆ ಬಂದಾಗ ಅವ್ರು ಬೇಕು, ಸಂಕಟ ಬಂದಾಗ ಅವ್ರು ಬೇಕು. ಅದಾದ ನಂತರ ನಾವು ತಿರುಗಿ ಬಿಡುವುದಾದ್ರೆ ಭಯಂಕರವಾದಂಥ ಕಾರ್ಯ, ಭಯಂಕರವಾದಂಥ ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕರ ಮೇಲೆ ಉಗುಳಿದವರಿದ್ದಾರೆ, ಸೇವಕರನ್ನು ದೂಷಿಸಿದವರಿದ್ದಾರೆ. ಪರಿಸ್ಥಿತಿಗಳು ಅವ್ರು ಯಥಾರ್ಥವಾಗಿ ಒಂದು ವೇಳೆ ಮಾಡಿದರೆ ದೇವರಿಗೆ ಸ್ತೋತ್ರ, ದೇವರು ನಂಬಲಾರದೆ ಮಾಡಿದರೆ ದೇವರಿಗೆ ಸ್ತೋತ್ರ. ದೇವರ ನಂಬಿದ ನಾವು, ರಕ್ಷಣೆ ಹೊಂದಿದ ನಾವು, ಕರ್ತನ ಮೀಸಲ್ಲಿ ಕೈ ಹಾಕುವ ನಾವು ಹೆಂಗಿದ್ದೀವಿ ದೇವರ ಸನ್ನಿಧಿಯಲ್ಲಿ, ನಮ್ಮ ಮನಸ್ಸತ್ವ ಹೆಂಗಿದೆ, ಇದೆಲ್ಲ ದೇವರು ಸ್ಕ್ಯಾನ್ ಮಾಡ್ತಾ ಇದ್ದಾನೆ, ನಮ್ಮನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಬಹಳ ಜಾಗ್ರತೆಯಿಂದಿರಬೇಕು. ಯಾವಾಗ ನೋಡ್ರಿ, ವಿರುದ್ಧವಾಗಿ ನುಡಿದಿದ್ದಾನೆಂದು ಕೈ ಚಾಚಿ ಅವನನ್ನು ಹಿಡಿಯಿರಿ ಎಂದು ಆಜ್ಞಾಪಿಸಿದನು. ಕೂಡಲೇ ಅವನ ಕೈ ಒಣಗಿ ಹೋಯಿತು. ಅವನು ಅದನ್ನು ಹಿಂದೆಗೆಯಲಾರದೆ ಹೋದನು. ಯಜ್ಞವೇದಿಯು ಸೀಳಿ ಅದರ ಮೇಲಾದ ಬೂದಿಯು ಬಿದ್ದು ಹೋಯಿತು.
ಜೀವಕ್ಕೋ ಬಿದ್ದೋಗ್ತದೆ, ಪ್ರಾರ್ಥನೆ ಸ್ಥಿತಿ ನಿಂತೋಗ್ತದೆ, ಸಿಡಿದು ಬಿದ್ದೋಗ್ತದೆ, ಸೀಳಿ ಹೋಗ್ತದೆ. ಆತ್ಮೀಯ ಜೀವಿತ ಕೂಡ ಅಷ್ಟೇ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ನಾವು ನಮ್ಮ ಸ್ಥಿತಿ ಸರಿಯಿಲ್ಲದೆ ಹೋದ್ರೆ ಬಿದ್ದೋಗ್ತೀವಿ. ನಾವು ಅಲ್ಲಿ ತಚ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಆ ಸ್ಥಳದಲ್ಲಿ ಹೋಗಲಿಕ್ಕೆ ಕೂಡ ಆಗಲ್ಲ, ಆ ಸ್ಥಳವನ್ನು ಟಚ್ ಮಾಡಲಿಕ್ಕೆ ಕೂಡ ನಮ್ಮ ಕೈಲಾಗಲ್ಲ. ಅದು ಪವಿತ್ರವಾದ ಸ್ಥಳ, ಅದು ಪರಿಶುದ್ಧವಾದ ಸ್ಥಳ, ಅದು ದೇವರಿಗೆ ನೇಮಕವಾದ ಸ್ಥಳ, ಅಲ್ಲಿ ದೇವರಿಂದ ನೇಮಕವಾದಂತಹ ಸ್ಥಳ. ಅಲ್ಲಿ ಆಟ ಆಡಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ, ಯಾರಿಂದ ಸಾಧ್ಯವಿಲ್ಲ. ನಮ್ಮ ಸ್ಥಿತಿಗಳನ್ನು ಮಾರ್ಪಡಿಸುವ ದೇವಾದಿ ದೇವರು ಆತನಿಗೆ. ಆದ್ದರಿಂದ ಆತನಿಗೆ ನಾವು ಬಹಳ ಭಯದಿಂದ, ಹೆಂಗಿರ್ಬೇಕಂತ, ಭಯದಿಂದ ನಮ್ಮನ್ನು ನಡೆಸ್ತಾ ಇದ್ದಾನೆ. ಈ ಲೋಕದಲ್ಲಿ ಯಾರಾದ್ರೂ ನಮ್ಮ ಮೇಲೆ ಅಧಿಕಾರಿ ಇದ್ರೆ ನಾವು ಏನ್ ಮಾಡ್ತೀವಿ ಹೇಳ್ರಿ? ಅವರಿಗೆ ಭಯ ಪಡ್ತೀವಿ, ಅವ್ರಿಗೆ ಒಬ್ಬೆ ಆಗ್ತೀವಿ, ವಿಧೇಯರಾಗ್ತೀವಿ. ಅವ್ರ ಬಗ್ಗೆ ಮಾತನಾಡಲಿಕ್ಕೆ ಕೂಡ ಆಗಲ್ಲ. 10 ಮಂದಿಯಲ್ಲಿ ನಾವು ಏನಾದ್ರು ಮಾತಾಡಿದ್ರೆ 10 ಮಂದಿಯಲ್ಲಿ ಯಾವನೊಬ್ಬರು ಇರ್ತಾರೆ ಹೋಗಿ ಅಧಿಕಾರಿಗೆ ಹೇಳುವವರು. ಅಷ್ಟು ಸುಲಭ ಅಲ್ಲ ಪ್ರಿಯ ತಪ್ಪಿಸ್ಕೊಳ್ಳೋದು. ಅಲ್ಲಿ ಯಾರು ಹೇಳಿದ್ರು ಅದು ದೇವರು ನೋಡ್ತಾನೆ ಇರ್ತಾರೆ. ನಾವು ಶಾಪಕ್ಕೆ ಗುರಿ ಆಗಬಾರ್ದು. ನೆಕ್ಸ್ಟ್ ವಾಕ್ಯ ಕೀರ್ತನೆ 31:18. ಕೀರ್ತನೆ 31:18. ಸ್ತೋತ್ರ, ಹಲ್ಲೆಲೂಯಾ. 31:18. ಯಾರು ನೀತಿವಂತರು ತಾತ್ಸಾರ ಮಾಡಿ ಗರ್ವದಿಂದ ಒಪ್ಪಿಕೊಂಡು ಅವರಿಗೆ ವಿರುದ್ಧವಾಗಿ ಸುಳ್ಳು ಹೇಳುತ್ತಾರೋ ಅವರ ತುಟಿಗಳು ಮುಚ್ಚಿ ಹೋಗಲಿ. ಹಲ್ಲೆಲೂಯಾ. ಈಗ ನಾವು ಡಿಸ್ಕಸ್ ಮಾಡೋಣ ಬೇರೆ, ನೀಟಾಗಿ ಡಿಸ್ಕಸ್ ಮಾಡೋಣ. ನೀತಿವಂತರು ಸಭೆಗೆ ಬೇಕು, ಯಥಾರ್ಥವಂತರು ಸಭೆಗೆ ಬೇಕು, ದೋಷವಿಲ್ಲದವರು ಸಭೆಗೆ ಬೇಕು. ಇವರು ಯಾರನ್ನೂ ದೇವರು ಕೈ ಬಿಡಲ್ಲ. ಇವರ ಸ್ಥಿತಿಗಳಲ್ಲಿ ಇವರು ನೆಲಕಂಟಿದ ಸ್ಥಿತಿ ಆಗಿರಲಿ, ದೇವರು ಅಲ್ಲರಿಂದ ಇವರು ನೆತ್ತಂತ ನೆಲಕಂಟು ಹೋಗಿರಲಿ. ಇವ್ರ ಹತ್ರ ಏನು ಇರಬೇಡ, ಕೊನೆ ಪ್ರಾಣ ಇದ್ರು ಕೂಡ ಅವ್ರನ್ನ ದೇವರು ಏನ್ ಮಾಡ್ತಾನಂತ ಎತ್ತು ನಿಲ್ಸ್ಕೊಂಡ್ಬಿಡ್ತಾನೆ. ನೀತಿವಂತನಿಗೆ ವಿರುದ್ಧವಾಗಿ ಮಾತನಾಡುವ ನಾಲಿಗೆಗಳು, ತುಟಿಗಳು, ಗಮನಿಸಿ, ತುಟಿಗಳು. ಭಕ್ತನಾದ ದಾವೀದನ ಮೊರೆ ಇಡ್ತಾ ಇದ್ದಾನೆ 31ನೇ ಕೀರ್ತನೆಯಲ್ಲಿ. ನೀತಿವಂತನಿಗೆ ಯಾರು ನೀತಿವಂತರನ್ನು ತಾತ್ಸಾರ ಮಾಡಿ ಗರ್ವದಿಂದ, ನೋಡ್ರಿ, ಕೆಲವರಿಗೆ ಗರ್ವ ಇರ್ತದಂತೆ. ಗರ್ವ ಇದೇ ನಮ್ಮಲ್ಲಿ ಪರೀಕ್ಷೆ ಮಾಡ್ಕೊಳ್ಳೋಣ. ದೇವ್ರ ಮಕ್ಕಳು ನಾವು ಎಲ್ಲ ವಿಷಯದಲ್ಲಿ ಜಾಗೃತಿ ಆಗಿರ್ಬೇಕು. ಎಷ್ಟು ನಾವು ನಗ್ಗುತ್ತವೋ ಅಷ್ಟು ನಮಗೆ ಆಶೀರ್ವಾದ. ನಗಬೇಕು ದೇವ್ರ ಮುಂದೆ, ನಾವು ತಗಬೇಕು ದೇವ್ರ ಮುಂದೆ, ತಗಬೇಕು. ದೇವರ ಸಭೆ ಅಂದ್ರೆ ತಗಬೇಕು. ದೇವರ ಸಭೆ ಪ್ರೀತಿಸ್ಬೇಕು. ದೇವರ ಸಭೆಯಲ್ಲಿ ಪ್ರೀತಿಪೂರ್ವಕವಾಗಿ ಮಾತನಾಡು, ಕಲ್ಮಶದಿಂದಲ್ಲ. ವಾಕ್ಯದ ಇಂಥ ಜನರು ಕೂಡ ಸಭೆಯಲ್ಲಿ ಇರ್ತಾರೆ ಎಂಬುದಾಗಿ. ನೀತಿವಂತರನ್ನು ತಾತ್ಸಾರ ಮಾಡಿ ಗರ್ವದಿಂದಲೂ ಒಪ್ಪಿಕೊಂಡು ಅವರಿಗೆ ವಿರುದ್ಧವಾಗಿ ಸುಳ್ಳು ಹೇಳುತ್ತಾರೆ, ಅವರ ತುಟಿಗಳು ಮುಚ್ಚಿ ಹೋಗಲಿ. ಏನ್ ಮಾಡೋಣ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಹಳ ಜಾಗೃತ ಪ್ರಿಯ ಆತ್ಮೀಯ ಸಹೋದರಿ. ಆಶೀರ್ವಾದವು ಸತ್ಯವೇದದಲ್ಲಿದೆ. ಆಶೀರ್ವಾದ ಬಂದ ನಂತರ ನಾವು ಆಶೀರ್ವಾದ ಉಳಿಸಿಕೊಳ್ಳುವವರಾಗಿರ್ಬೇಕು. ನಾವು ಶಾಪಗ್ರಸ್ತರಾಗಬಾರ್ದು ಎಂಬುದಾಗಿ ದೈವ ವಾಕ್ಯ ಇಂದಿನ ನಮ್ಮನ್ನು ಎಚ್ಚರಿಸ್ತಾ ಇದೆ. ಎಷ್ಟು ಜನಕ್ಕೆ ಈ ವಾಕ್ಯ ಅರ್ಥವಾಗ್ತದೆ? ಓದು, ನೀವು ಓದು ನೋಡು, ನೀವು ಓದು. ಯಾರು ನೀತಿವಂತರನ್ನು ತಾತ್ಸಾರ ಮಾಡಿ ಗರ್ವದಿಂದಲೂ ಕೊಬ್ಬಿನಿಂದಲೂ ಅವರಿಗೆ ವಿರೋಧವಾಗಿ ಸುಳ್ಳು ಹೇಳುತ್ತಾರೋ ಅವರ ತುಟಿಗಳು ಮುಚ್ಚಿ ಹೋಗಲಿ. ನೋಡ್ರಿ, ಸುಳ್ಳು ಹೇಳೋರು, ವಿರುದ್ಧವಾಗಿ ಸುಳ್ಳು ಮಾತನಾಡೋರು, ಅವ್ರದ್ದೇನು ಇವ್ರದ್ದೇನು, ಆಯ್ ಮುಂದೇನು, ಈ ಮುಂದೆ, ನೀ ಮುಂದೇನು, ಆ ಮುಂದೆ, ಅದು ಇವೆಲ್ಲ ಇರಬಾರ್ದು. ದೇವರ ಮಕ್ಕಳ ಸ್ವಭಾವ ಅಲ್ಲ ಇದೆ. ಕೆಲವರಿಗೆ ಇದೆ. ದೇವರು ಸುಮ್ಮನೆ ನಮ್ಮನ್ನು ಶಿಕ್ಷಿಸಲ್ಲ. ದೇವರು ನಮ್ಮನ್ನು ಸುಮ್ಮನೆ ಶಿಕ್ಷಕ್ಕೆ ಗುರಿ ಮಾಡಲ್ಲ. ದೇವರು ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆತನಿಗೆ ಬಹಳ ಪ್ರೀತಿ ಇದೆ ನಮ್ಮೆಲ್ಲ, ಇಲ್ಲಿರುವ ಎಲ್ಲರ ಮೇಲೆ. ನೀನು ಅಪವಾದಿ ಹತ್ರ ಇದ್ರೆ ಅಪವಾದಿ ನಿನ್ನನ್ನು ಶಿಕ್ಷೆಗೆ ಒಳಪಡಿಸ್ತಾನೆ, ಸೈತಾನನನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಕೇಡಿನಲ್ಲಿ, ದೊಡ್ಡ ಕೇಡಿನಲ್ಲಿ, ಅಗಾಧವಾದ ಕೇಡಿನಲ್ಲಿ, ನಿಮ್ಮ ನಿಮಿತ್ತವಾಗಿ ಅಲ್ವಾ ಅನ್ಯ ಜನರ ಮಧ್ಯದಲ್ಲಿ ನನ್ನ ನಾಮ ದೂಷಣೆಗೆ ಬಂದಿದ್ದು ಎಂಬುದಾಗಿ ಪ್ರಭು ಹೇಳ್ತಾನೆ. ನಿಮ್ಮ ನಿಮಿತ್ತವಾಗಿ ಅಲ್ವಾ ನನ್ನ ಪವಿತ್ರವಾದ ನಾಮ ಅನ್ಯ ಜನರ ಮಧ್ಯದಲ್ಲಿ ಅವಮಾನಕ್ಕೆ ಈಡಾಗಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. 31:23 ಭಕ್ತರೇ, ನೀವೆಲ್ಲರೂ ಯೆಹೋವನ ಪ್ರೀತಿಸುತ್ತೀರಿ,
ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ, ಅಹಂಕಾರಿಗಳನ್ನು ಹೆಚ್ಚಾಗಿ ಮುಯ್ಯ ತೀರಿಸುತ್ತಾನೆ. ಏನ್ ಮಾಡ್ತಾನೆ ದೇವರು? ದೇವರೇ ನಮಗೆ ತೀರಿಸಿ, ದೇವರು ನಮ್ಮನ್ನು ಇದು ಮಾಡುವಾಗ ನೋಡ್ರಿ, ದೇವರು ನಮ್ಮನ್ನು ಏನ್ ಮಾಡುವಾಗ, ತಿದ್ದುವಾಗ, ದೇವರು ನಮ್ಮನ್ನು ಬಗ್ಗಿಸುವಾಗ ಹೆಂಗ್ ಬೇಕಾದ್ರೆ ಬೆಂಡಾಗ್ಬೇಕಾಗ್ತದೆ. ಹಲ್ಲೆಲೂಯಾ. ಒಂದು ಗಾದೆ ಇದೆ ತೆಲುಗಿನಲ್ಲಿ, ಗರ್ವಿಷ್ಠರು ಮಂಚಾನನ್ನ ಪಡಲ್ಲ, లేకుంటే దెబ్బన్న తగలాలంట. తెలుగులో కాదు. గర్విష్ఠులు మంచాలన్నా పడాలి ఒకటి, మంచి దెబ్బైనా తగలాలి ఒకటి. వాడు ತೆಲುಗಿನ ಗಾದೆ ಅರ್ಥ ಇದೆ. ಗರ್ವಿಷ್ಠರು ವಾಕ್ಯ ಹೇಳ್ತೇವೆ, ಗರ್ವದಿಂದ ಹೆಂಗಂತವ್ರು ಹೋದ್ರೆ ವಾಕ್ಯ ಹೋದ್ರೆ 23:31 ಭಕ್ತರೇ, ಹಾ. ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ. ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. ಏನ್ ಮಾಡ್ತಾನೆ? ನಂಬಿಗಸ್ತರು ಎಲ್ಲಿದ್ದಾನೆ ಅವನಿಗೆ ಯಾವ ಕೀಡಾಗದಂತೆ ದೇವರು ಕಾಪಾಡ್ತಾನೆ. ಯಾವ ಕೀಡಾಗದಂತೆ ಕಾಪಾಡ್ತಾನೆ. ಯಾವ ಕೇಡು ಇಷ್ಟು ಕೂಡ ಕೇಳು ನೀನು ಏನ್ ಮಾಡ್ಲಿಕ್ಕಾಗಲ್ಲ. ಮೊನ್ನೆ ಸಂಡೆ ಭಯಂಕರವಾದ ಸಾಕ್ಷಿ, ನಮ್ದು ಭಯಂಕರವಾದ ಸಾಕ್ಷಿ. ಪಾಸ್ಟಮ್ಮ ನಾನು ಬರ್ತಾ ಇದ್ದೀನಿ ಕಂಪ್ನಿಯಿಂದ ಬರ್ತಾ ಇದ್ದೀನಿ. ನೋಡ್ರಿ, ಅದು ಹುಣ್ಣಿಮೆ. ಕಂಪ್ನಿಯಿಂದ ಬರ್ತಾ ಇದ್ದೀನಿ, ಮೆಟ್ರಿ ಆ ಕಡೆ. ಇದಕ್ಕಿನ್ನ ದಪ್ಪ ಇದೆ ಹಾವು. ಏನು ಹಾವು ಅಂತ ಕೇಳಿದ್ರೆ ನಾಗರ ಹಾವು. ಇದಕ್ಕಿನ್ನ ದಪ್ಪ ಸಡನ್ನೇ ಬಂದ್ಬಿಡ್ತು ರೋಡಿಗೆ ಬಿದ್ದರೆ ಇಬ್ಬರು ಕರೆಕ್ಟ್ ನಾಗರಾಜನ ಮೇಲೆ ಬಿಡ್ತೀವಿ. ಬಿದ್ದರೆ ಎಲ್ಲಿ ಬಿಡ್ತೀವಿ? ಮೊನ್ನೆ ಸಂಡೆ ನಡೆದಂಥ ಘಟನೆ. ನಾನು ಅನ್ಕೊಂಡೆ ದೇವ ಇದು ನಮ್ಮ ಕತೆ ಮುಗಿತು ಅನ್ಕೊಂಡು. ಅದು ಹಾವಲ್ಲ, ನಾನು ಎಂದು ನೋಡಿಲ್ಲ. ಇಷ್ಟು ದಪ್ಪ ಇದೆ ಈ ಒಂದು ಮಾರಿದೆ. ಗಾಡಿ ಹತ್ರ ಬಂದು ಅದು ಎಡೆ ಇಷ್ಟು ಅಗಲ ಮಾಡ್ಬಿಟ್ಟಾಗೆ ಹಿಂಗೆ ಮಾಡಿ ಹಿಂಗೆ ಎದ್ದಾಡಿ ಹೋಗ್ತಾರೆ. ಬ್ರೇಕ್ ಹಾಕಿದ್ರೆ ಹಂಗೆ ಇನ್ನು ಏನು ಮಾಡೋಕ್ಕಾಗಲ್ಲ. ನಾವು ಬ್ರೇಕ್ ನಾನು ಅಂದ್ಕೊಂಡೆ ಇವತ್ತು ನಮ್ಮ ಕತೆ ಮುಗೀತು ಅಂದ್ಕೊಂಡೆ. ದೇವರೇ ನಿನ್ನ ಚಿತ್ತ ಎಂಬುದಾಗಿ ಸಡನ್ ಇಷ್ಟೇ ಇದೆ. ಹಾವು 60ರಲ್ಲಿ ಬರ್ತಾ ಇದೆ ಗಾಡಿ. 60ರಲ್ಲಿ ಬ್ರೇಕ್ ಸಿಗ್ತದ. ಹಿಂದೆ ಒಂದು ಗಾಡಿ ಬರ್ತದೆ, ಒಂದು ಬಿಸಿಲು ಇಟ್ಕೊಂಡು ಬರ್ತಾ ಇದ್ದಾರೆ. ನೋಡ್ರಿ, ಅದು ಬಾಲದ ಮೇಲೆ ಹೊಡೆದ್ರೆ ಎಫೆಕ್ಟು, ನಡುವಿನ ಮೇಲೆ ಕೂಡ ಹೊಡೆದ್ರೆ ಎಫೆಕ್ಟು. ಅದು ಹೆಂಗ್ ಬೇಕಾದ್ರೆ ರಿವರ್ಸ್ ಆಗಿ ಕಾಟ ಆಗ್ತದೆ ಗೊತ್ತಾ ನಿಮಗೆ? ಸೀದಾ ತಲೆ ಮೇಲೆ ಹೊಡೆದಿದ್ದೀನಿ. ಭಾಷೆ ಹೇಳ್ತಾರೆ, ಎಷ್ಟು ಧೈರ್ಯ ನೀನು. ಅದು ಹೊಡ್ಕೊಳ್ಳೆ ಕಟಕ್ ಅಂತ ಅಷ್ಟೇ. ಆ ಸೌಂಡ್ ಹೆಂಗ್ ಬಂತ ಹೇಳಿದ್ರೆ ಹೊಡ್ಕೊಳ್ಳೆ ಕಟಕ್ ಅಂತ. ದೊಡ್ಡ ಕೇಳ ಅವತ್ತು. ಆ ದಿನ ಒಂದು ಸೈತಾನ್ ಪ್ಲಾನ್ ಅದು. ಆ ದಿನ ಏನ್ ಗೊತ್ತಾ? ಆ ದಿನ ಒಂದು ಸೈತಾನ ದೊಡ್ಡ ಪ್ಲಾನ್. ನೋಡ್ರಿ, ದೇವರು ಅದರಿಂದ ನಮ್ಮನ್ನು ತಪ್ಪಿಸಿದ. ನಿಮ್ಮ ಜೀವಮಾನದಲ್ಲಿ ನಾನು ಹೇಳ್ತಾ ಇದ್ದೀನಿ, ಸೇವಕನಾಗಿ ಹಾವು ನೀವು ಯಾರು ನೋಡಿರೋದು? ಆಲ್ಮೋಸ್ಟ್ ನೋಡಿರೋದು. ಅದರ ಎಡೆ ಇಷ್ಟ ಅಲ್ಲ, ಸ್ವಲ್ಪ ಅಷ್ಟೇ ಹಿಂಗಾಗಿದೆ. ಅದ್ರ ಮೇಲೆ ನಾಮ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಅದಕ್ಕೆ ನನಗೆ ಒಂದೇ ಗೇಣ್ ಡಿಫ್ರೆಂಟ್ ಅಷ್ಟೇ. ಒಂದು ಗೇಣು ಅಷ್ಟೇ, ಒಂದು ಗೇಣು. ಬ್ರೇಕ್ ಹೊಡೆದ್ರೆ ಸೀದೆ ಇಬ್ಬರು ಅದರ ಮೇಲೆ ಬೀಳ್ತು. ಬೇರೆ ನಿನ್ನ ಎಲ್ಲ ಕೀಡಿನಿಂದ ತಪ್ಪಿಸುವ ದೇವರು ಆಶ್ರಮ ನಡುವೆ ಬಂದ್ಬಿಟ್ಟಿದ್ದಾರೆ. ಪಾಪ ಅರ್ಧ ಜಾಕ್ ಬಿಟ್ಟಿದ್ದಾರೆ ಗಾಡಿನ. ಆ ಗಾಡಿ ಈಗ ಮಕ್ಕೊಂಡ್ಬಿಟ್ಟಿದೆ. ಗಾಡಿ ಮಕ್ಕೊಂಡ್ಬಿಟ್ಟಿದೆ. ಆಗ್ಬಿಟ್ಟಿದೆ. 3ನೇ ಗೇರ್ನೆಲ್ಲ ಇದೆ. ಆ ಗಾಡಿ ಒಂದು ಪೆಡಲ್ ಇರೋದು ನೋಡಿದ್ರೆ ಲೆಫ್ಟ್ ಸೈಡು, ಆ ಪೆಡ್ಲು ಇದರಿಂದ ಎತ್ತಿದ್ದೀನಿ. ಇದರಿಂದ ಈ ಮಸಲ್ಸ್ ಏನಿದೆಯಲ್ಲ, ಈ ಮಸಲ್ಸ್ನಿಂದ ಹಿಂಗಂದ್ರೆ ಈ ಮಸಲ್ಸ್ ಎಲ್ಲ ತೆರ್ಕೊಂಡು ಹೋಗ್ಬಿಟ್ಟಿದೆ. ನನಗೆ ಇಲ್ಲಿ ತೆರೆದಿದೆ. ವಾಶ್ರೂಮ್ ನೋಡಿಗೆ ಬಂದ್ಬಿಟ್ಟಿದ್ದಾರೆ. ಗಾಡಿನ ಸುಮ್ಮನೆ ಹಿಂಗಂದ್ರೆ ಹಿಂಗೆ ಅಂದಿದ್ದ. ಅದೇನು ರೋಷ ಗೊತ್ತಿಲ್ಲ. ಆ ಇಬ್ಬರು ವೇಟು ಅಷ್ಟು ದೊಡ್ಡ ಗಾಡಿ ಸುಮ್ಮನೆ ಈ ಮಸಲ್ಸ್ಲಿದ್ದು ಹಿಂಗಂದ್ರೆ ಗಾಡಿ ಸ್ಟ್ರೇಟಾಗಿ ನಿಂತ್ಕೊಂಡ್ಬಿಡ್ತಾರೆ. ತಲೆ ಮೇಲೆ ಹೊಡ್ಕೊಂಡ್ಬಂದು ಇದ್ದಿದ್ರೆ ಏನಿತ್ತು ಗೊತ್ತಾಗುತ್ತೆ ಆದ್ಮೇಲೆ. ಪಾಶ್ರಮ್ಗೆ ಹೇಳಿದೆ, ಪಾಶ್ರಮ್ಮ ವಾಕ್ಯ ಗೊತ್ತಿದೆಯಾ ನಿನಗೆ? ಹಾವುಗಳು ಚೋಳುಗಳ ಕೆರೆ ತೊಳೆಯುವುದಕ್ಕೆ ನಾನು ಈಗ ಅಧಿಕಾರ ಕೊಟ್ಟಿದ್ದೀನಿ ಅಂತ.
ಸಿಂಹ ಸರ್ಪಗಳ ಮೇಲೆ ನಡೆಯಿರಿ, ಘಟ ಸರ್ಪಗಳನ್ನು ತುಳಿದ. ಅದು ಘಟಸರ್ಪನೆ ಅದು. ಆದರೆ ನಾವು ಇಷ್ಟಗಳ ತಲೆ ಮೇಲೆ ಇರೋದು ನೋಡುವುದು, ನಾವು ಬ್ಲ್ಯಾಕ್ ಅದು ಇಷ್ಟಗಳು. ಅದು ತಲೆ ಎಷ್ಟು ದೊಡ್ಡದಿತ್ತು ನೋಡಿ, ಆದಷ್ಟು ದೊಡ್ಡದಿತ್ತು ನೋಡಿ. ನಾನು ಎಂದೂ ನೋಡಿಲ್ಲ, ನನ್ನ ಜೀವನದಲ್ಲೇ ನೋಡಿಲ್ಲ. ನಾನು ಅಂದ್ಕೊಂಡೆ ಸತ್ತೋದ್ವಿ ಇವತ್ತು ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದೆ ಇವತ್ತು ಮುಗಿದು ಕತೆ ನಮ್ದು ಅಂದ್ಕೊಂಡೆ. ಹಲ್ಲೆಲೂಯಾ. ಕೇವಲ ಇಷ್ಟು ನೋಡ್ರಿ, ಈ ಶಕ್ತಿಯಿಂದ ಈ ಮಜಲ್ಸ್ ಏನಿದೆಯಲ್ಲ ಇದರಿಂದ ಗಾಡಿ ಎತ್ತಿದ್ದೀನಿ, ಇದು ಕಳೆದೋಗಿದೆ ನಾನು. ಭಾಷೆ ಎಷ್ಟು ಗಟ್ಟಿದೆ ಅಂದ್ರೆ ನಿಮ್ಮ ಕಾಲ ಅಂತ ಹೇಳ್ತಾರೆ, ಎಷ್ಟು ಗಟ್ಟಿದೆ. ಪ್ರಿಯರೇ, ದೇವರು ನಮ್ಮನ್ನು ತಪ್ಪಿಸ್ಬೇಕಾದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲ ಕೇಡಿನಿಂದ ತಪ್ಪಿಸ್ತಂತ ದೇವರು ವಾಕ್ಯ ಹೇಳಿದೆ. ಎಲ್ಲ ಕೇಡಿನಿಂದ ದೇವರು ತಪ್ಪಿಸ್ತಂತ, ಎಲ್ಲ ಕೇಡಿನಿಂದ. ಆ ದಿನ ಬಿದ್ದಿದ್ರು ನಾವು ಇರಲ್ಲ, ಅಲ್ಲಿ ಗಾಡಿ ಬ್ರೇಕ್ ಹಾಕಿದ್ರು ಇರಲ್ಲ. ನಾನು ಆಲ್ರೆಡಿ ಬ್ರೇಕ್ ಹಾಕಿದ್ದೀನಿ, ಆದರೆ ಆ ಬ್ರೇಕ್ ತಪ್ಪಿಸಿ ದೇವರೇ ಅದರ ಮೇಲೆ ಹೊಡ್ಕೊಂಡಿದ್ದಾನೆ. ಅದು ಹೆಂಗೆ ಬಂದಿವೋ ಗೊತ್ತಿಲ್ಲ. ಹಿಂದಿರುಗಿ ನೋಡಿದ್ರೆ ಮತ್ತೆ ರಿಪೀಟ್ ಹೋಗ್ತಾ ಇದೆ. ನಮ್ಮ ಹಿಂದೆ ಬರೋರಿಗೆ ಅದು ಕಂಡಿಲ್ಲ. ನಮ್ಮ ಹಿಂದೆ ಒಂದು ಮಿಷಿನ್ ಇಟ್ಕೊಂಡು ಬರ್ತಾ ಇದ್ದಾರೆ, ಪೈಪು ಆ ರಿಪೋರ್ಟ್ ಮಿಷಿನ್ ಇಸ್ಕೊಂಡು ಬರ್ತಾ ಇದ್ದಾರೆ, ಅದು ಕಂಡಿಲ್ಲ ಅವರಿಗೆ. ಆದ್ಮೇಲೆ ದೊಡ್ಡ ಕೇಳು, ಭಯಂಕರವಾದ ಹಾವು ನೋಡಿದ್ರ. ಅದೇ ಹನ್ನೆರಡಾಗಿದ್ರೆ ಆ 2 ಜನ ಅಲ್ಲಿ ಬೀಳ್ತಾ ಇತ್ತು. ಧೈರ್ಯವಾಗಿ ಅದರ ತಲೆ ಮೇಲೆ ಹೊಡ್ಕೊಂಡ್ಬಂದಿದ್ದೆ. ತತ್ಕ್ಷಣದಲ್ಲಿ ದೇವರು ವಾಕ್ಯದಲ್ಲಿ ಏನು ಬಂದು ಲೂಕನ್ ಬರೆದ ಸುಮಾರು 10ನೇ ವರ್ಷದಲ್ಲಿ, ನೀನು ಹಾವುಗಳನ್ನು ತುಳಿವಿ, ಚೋಳುಗಳನ್ನು ಎತ್ತಿಕೊಳ್ಳುವಿ. ಹಾವು ಚೋಳುಗಳ ಮೇಲೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ. ತತ್ಕ್ಷಣದಲ್ಲಿ 91ನೇ ಕೀರ್ತನೆಯಲ್ಲಿ ದೇವರ ವಾಕ್ಯ, ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದು ಹಾಕುವಿ. ಮಾರ್ಕ್ ಬರೆದ ಸುವಾರ್ತೆಯಲ್ಲಿ 16ನೇ ಕೊನೆ ವಚನದಲ್ಲಿ, ಹೊಸ ಭಾಷೆಗಳನ್ನು ಮಾತನಾಡುವಿರಿ, ದೆವ್ವಗಳನ್ನು ಬಿಡಿಸುವಿರಿ, ಹಾವುಗಳನ್ನು ಎತ್ತುವಿರಿ, ವಿಷ ಪದಾರ್ಥವು ಸೇವಿಸಲು ಯಾವ ಹಾನಿ ಆಗಲ್ಲ. ದೇವರ ವಾಕ್ಯ ಧೈರ್ಯ. ಹಲ್ಲೆಲೂಯಾ. ನಾನು ಅನೇಕ ಹಾವುಗಳು ಪಡೆದಿದ್ದೀನಿ, 4 ಹಾವುಗಳು ಪಡೆದಿದ್ದೀನಿ, ಆದರೆ ಅಂತ ಹಾವು ನಾನು ಎಲ್ಲಿ ನೋಡಿಲ್ಲ. ಅಷ್ಟು ದೊಡ್ಡ ಕೇಳು. 31:23 ಅದೇ ವಾಕ್ಯ ಹೇಳ್ತದೆ. ಏನ್ ಮಾಡ್ತಾನಂತ ಆತನು? ಹಲೋ, ನಂಬಿಗಸ್ತರನ್ನು ಏನು ಕೇಳಾಗಲಿಕ್ಕೆ ಬಿಡಲು ಪ್ರಿಯರತನು. ಗರ್ಭಿಗಳಿಗೆ ಚೆನ್ನಾಗಿ ಮುಯ್ಯ ತೀರಿಸ್ತಾನಂತ. ಗರ್ಭಿಗಳನ್ನು ಏನ್ ಮಾಡ್ತಾನೆ ಹೇಳ್ರಿ? ಮುಯ್ಯ ತೀರಿಸ್ತಾನ, ತಿಕ್ತಾನ ಅದನ್ನು ಬೇಸು. ನಾವು ಅಡಿಗೆ ಮಾಡಿ ಮಸಿಯಾದ ಪಾತ್ರೆಗಳು ಹೆಂಗಿರ್ತಾವ, ಹೃದಯ ಹಂಗಿದ್ರೆ ನೀವು ಬೆಳಗಿನ ಜಾವ ಹೆಂಗ್ ತಿಕ್ತರು, ದೇವರು ಕೂಡ ನಿಮ್ಮನ್ನು ಹಂಗೆ ತಿಕ್ತಾನೆ. ಮುದ್ರಿದ ಬಟ್ಟೆಯನ್ನು ಒಬ್ಬ ಅಗಸಲು ಇಸ್ತ್ರಿ ತಿಕ್ಕಿದಂತೆ ದೇವರು ಕೂಡ ನಮ್ಮನ್ನು ಹಂಗೆ ತಿಕ್ತಾನೆ, ಬಿಡಲ್ಲ. ಗರ್ಭದಿಂದ ಇರಬಾರ್ದು ದೇವರ ಸಂಧಿಯಲ್ಲಿ. ನೀನೇನು ಮಾಡೋದು ನಡ್ಕೊಳ್ತದಂದ್ರೆ ಅದು ನಿನ್ನ ದುರದೃಷ್ಟ. ಒಂದು ಅವಕಾಶ ಕೊಡ್ತಾನೆ ದೇವರು, ಅದಕ್ಕೆ ನೀನು ಮಿತಿಯಾಗಿ ಮಾಡಿದೆ. ಕಥೆಯಲ್ಲಿ ಬೇರೆ ಕತೆ. ಹಾಗೆ ನೆಕ್ಸ್ಟು, ನಂಬಿಗಸ್ತರನ್ನು ಆತನು ಕಾಪಾಡುತ್ತಾನೆ, ಆಕಾರಿಗಳನ್ನು ಚೆನ್ನಾಗಿ ಮುಯ್ಯ ತೀರಿಸುತ್ತಾನೆ. ಯೆಹೋವನನ್ನು ನಿರೀಕ್ಷಿಸುವವರು ದೃಢವಾಗಿರ್ರಿ, ನಿಮ್ಮ ಹೃದಯಗಳು ಧೈರ್ಯದಿಂದಿರಲಿ. ಹಲ್ಲೆಲೂಯಾ. ಚಪ್ಪಮಿರು. ಇವತ್ತೆಲ್ಲ ಹೇಳೋಣ, ದೇವರ ಸೇವಕರನ್ನು ಎಷ್ಟು ಜನಕ್ಕೆ ಮರ್ಯಾದೆ. ಮರ್ಯಾದೆ ಇಲ್ಲದೆ ಹೋದ್ರೆ ನಿಮಗೂ ಕೂಡ ಮರ್ಯಾದೆ ಸಿಗಲ್ಲ ದೇವರ ಮುಂದೆ. ಸಿಗಲ್ಲ, ದೇವರು ಕೊಡಲ್ಲ. ಒಂದು ಆತ್ಮಕ್ಕಾಗಿ ಪ್ರಾಯಸಪಟ್ಟು ಒಂದೊಂದು ಆತ್ಮಗಳನ್ನು ಆಚೆ ತೆಗೆದುಕೊಂಡು ಒಂದು ಉಪದೇಶ ಮಾಡುವ ದೈವ ಸೇವಕರಿಗೆ ವಿರುದ್ಧವಾಗಿ ನಮ್ಮ ನಾಲಿಗೆ ಮಾತನಾಡುತ್ತಾ ಇದೆ ಅಂದ್ರೆ ಅದಕ್ಕಿಂತ ಅನಾಚಾರ ಮತ್ತೊಂದಿಲ್ಲ. ನೆಕ್ಸ್ಟ್ ವಾಕ್ಯಗಳು 34ನೇ ಕೀರ್ತನೆ 22ನೇ ವಚನ. 34ನೇ ಕೀರ್ತನೆ 22ನೇ ವಚನ. ಏನ್ ಮಾಡ್ತಾನಂತ? ತನ್ನ ಸೇವಕರ ಪ್ರಾಣವನ್ನು. ಹಲೋ, ಏನ್ ಮಾಡ್ತಾನಂತ? ದೇವರ ಸೇವಕರ ಪ್ರಾಣವನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಸೇವಕರ ಪ್ರಾಣವನ್ನು ಏನ್ ಮಾಡ್ತಾನಂತ? ದೇವರು ವಿಮೋಚಿಸುತ್ತಾನೆ. ಇನ್ನೊಂದಲ್ಲಿ ಹೀಗೆ ಬರೆಯಲ್ಪಟ್ಟು, ತನ್ನ ಸೇವಕರ ಆಯಾಸವನ್ನು ದೇವರು ಅಲ್ಪವೆಂದು ಎಣಿಸಲ್ಲ, ಅವರ ಆಯಾಸವನ್ನು ವೃದ್ಧಿ ಮಾಡಲಿಕ್ಕೆ ಶಕ್ತನು. ಪ್ರಿಯರೇ, ಆ ವಾಕ್ಯ ಹೀಗೆ ಹೇಳ್ತಾರೆ. ಅಮ್ಮ ಕೊಂಚು ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲು ಪಡುವುದಿಲ್ಲ. 34ನೇ ಅಧ್ಯಾಯ
14:15. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಬರೀ ಮಾಡೋದನ್ನೆಲ್ಲ ಮಾತನಾಡೋದು ಕೂಡ ಒಳ್ಳೆಯದನ್ನೇ ಮಾತಾಡು. ನೀನು ಚೆನ್ನಾಗಿರ್ಬೇಕಾ, ಆರೋಗ್ಯದಿಂದ ಇರ್ಬೇಕಾ, ಆಶೀರ್ವಾದದಲ್ಲಿರ್ಬೇಕಾ, ನಿನ್ನ ಕುಟುಂಬ ಅಭಿವೃದ್ಧಿ ಆಗ್ಬೇಕಾ, ನೀನು ಎಲ್ಲ ವಿಷಯದಲ್ಲಿ ಸಮೃದ್ಧಿಯಾಗಿರ್ಬೇಕಾ, ಎಲ್ಲ ವಿಷಯದಲ್ಲಿ ಸಮಾಧಾನವಾಗಿರ್ಬೇಕಾ, ಎಲ್ಲ ವಿಷಯದಲ್ಲಿ ಸಕಲ ವಿಷಯದಲ್ಲಿ ನೀನು ದೇವರ ಮುಂದೆ ನೀತಿವಂತನಾಗಬೇಕಾ. ಬರೀ ಕೆಟ್ಟದ್ದನ್ನು ಬಿಡಲಾರದೆ ಕೆಟ್ಟದ್ದು ಮಾತು ಕೂಡ ಮಾತಾಡೋದು. ನಿನಗೆ ಬ್ಲೆಸ್ಸಿಂಗ್ ಅದು, ನಿನ್ನ ಆಶೀರ್ವಾದ. ಕನ್ನಡದಲ್ಲಿ ಒಂದು ಗಾದೆ, ಯಾಕೆ ಖುಷಿ ಆಡಿ ದಸಿ ಕಳ್ಕಂತೀಯ. ಕೆಲವರು ಬಾಯಿ ತೆರೆದ್ರೆ ಬೇರೆ ಬೇರೆ ಮಾತುಗಳಿರ್ತಾವೆ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಆರೈಸು, ಅದಕ್ಕಾಗಿ ಪ್ರಯತ್ನ ಪಡು. ಯೆಹೋವನು ನೀತಿವಂತರ ಕಟಾಕ್ಷಿಸುತ್ತಾನೆ, ಅವರ ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಕೆಡುಕರು ಕೆಡುಕರಿಗೆ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು. ಯಾರಿಗೆ? ಕೆಟ್ಟವರಿಗೆ, ಕೆಟ್ಟ ಮನಸ್ಸುಳ್ಳವರಿಗೆ. ಕೆಟ್ಟವರು ಕಾಣ್ತಾರ? ಕೆಟ್ಟವರು ನಾನು ಕೆಟ್ಟವನು ಅಂತ ಹೇಳ್ಕೊಳ್ಳೋಕೆ ಆಗ್ತದ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಒಳ್ಳೆ ತುಂಬ ಒಳ್ಳೆ ಅಂತಾನೆ ಹೇಳ್ಕೊಳ್ಳೋದು. ಹಲ್ಲೆಲೂಯಾ. ಬಟ್ ಅದು ದೇವರಿಗೆ ಗೊತ್ತು. ದೇವರು ನಮ್ಮ ಹೃದಯಕ್ಕೆ ಸ್ಕ್ಯಾನ್ ಮಾಡ್ತಾನೆ. ಅದಕ್ಕೆ ಭಕ್ತನಾದ ದಾವಿದನು ಹೇಳ್ತಾನೆ, ದೇವಾ ನೀನು ನಾನು ರಾಜನು, ನಾನು ಹಾಕಿಕೊಂಡ ಬಟ್ಟೆಯನ್ನು ನೋಡುವವನಲ್ಲ, ನೀನು ಅಂತರಾತ್ಮವನ್ನು ಪರೀಕ್ಷೆ ಮಾಡುವ ದೇವಾದ ದೇವರು. ಅಮ್ಮ ಕೊಂಚು. ಕೆಟ್ಟವರು ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ಮಾಡುವನು. ಯೆಹೋವನು ನೀತಿವಂತರನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 34:19. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಬಿಡಿಸಿ ಅವನನ್ನು ಬಿಡಿಸುತ್ತಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ. ಏನ್ ಮಾಡ್ತಾನಂತ ದೇವರು? ಏನ್ ಕಾಪಾಡ್ತಾನಂತ? ಎಲುಬು ಮುರಿಗೊಡಿಸಲ್ಲಂತ ದೇವರು. ಹಲೋ, ಎಲುಬು ಮುರಿಗೊಡಿಸಲ್ಲ. ನೀತಿವಂತನ ದೇವರು ಏನ್ ಮಾಡ್ತಾನಂತ? ನಮ್ಮ ಬ್ರದರ್ ಗಂಗಾಧರ್ ಬ್ರದರ್, ಏನ್ ಬ್ರದರ್ ಹಿಂಗ್ ಚೆನ್ನಾಗಿದೆ ಅಂದ್ರೆ, ಸರ್ ಕಾಲು ಮುರಿದೋಗಿದೆ, ಕಾಲು ಮುರಿದೋಯ್ತು, ನರ ಕಟ್ಟಾಯ್ತು, ಕೈ ಮುರಿದೋಯ್ತು. ಇದೊಂದು ಶಾಪ ಪ್ರಿಯರೇ. ಕಾಲು ಮುರಿತು, ಕೈ ಮುರಿತು, ನರ ಕಟ್ಟು, ಶಾಪ ಇದು. ದೇವರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತದೆ, ನೀತಿವಂತನ ಎಲುಬುಗಳನ್ನು ದೇವರು ಕಾಪಾಡ್ತಾನೆ. ನೀತಿವಂತನ ಎಲುಬುಗಳನ್ನು. ಎಲಿಯನ್ ಸತ್ತೋಗಿದ್ದಾನೆ. ಎಲಿಯನ್ ಹೋಗಿ ಸಮಾಧಿ ಮಾಡಿದ್ದಾರೆ. ಸಮಾಧಿ ಮಾಡಿ ಆ ಊರಲ್ಲಿ ಅಮೇರಿಕದವನೊಬ್ಬನು ಸತ್ತೋಗಿದ್ದಾನೆ. ಎಲಿಯನ್ ಸಮಾಧಿ ಮಾಡಿ ಬಹಳ ದಿವಸ ಆಯಿತು. ಅವರು ಸಮಾಧಿ ಮಾಡಲಿಕ್ಕೆ ಇನ್ನೊಂದು ಕುಣಿ ತೆಗಿಬೇಕಲ್ಲ. ಈ ಎಲಿಯನ ಕುಣಿಯನ್ನು ಹಾಕಿಬಿಡ್ತಾರೆ. ಎಲಿಯನ್ ಕುಣಿ ಹಾಕಿದಾಗ ಎಲಿಯನ ಎಲುಬುಗಳೆಲ್ಲ ಮೇಲಿರ್ತಾವೆ. ಬೈಬಲಲ್ಲಿ ಕಥೆ ಹೇಳ್ತಾ ಇದ್ದೀನಿ, ಇದು ಸುಮ್ಮನೆ ಹೇಳ್ತಾರೆ. ಎಲಿಯನ ಎಲುಬಿನಲ್ಲಿ ಕೂಡ ಅಷ್ಟು ಅಭಿಷೇಕ ಇದೆ. ನೀತಿವಂತನ ಎಲುಬು ಒಂದಾದರೂ ಮುರಿಯದ ದೇವರು ಕಾಪಾಡಲಿಕ್ಕೆ ಶಕ್ತಂತ ಬೈಬಲ್ ಹೇಳ್ತದೆ. ಬುದ್ಧಿ ಕಟ್ಟಾಯ್ತು, ತಲೆ ಕಟ್ಟಾಯ್ತು ಅಂದ್ರೆ ನೀನು ಎಲ್ಲೋ ಮಿಸ್ ಆಗಿದೆ ಅಂತ ಅರ್ಥ. ಯಾವಾಗ ಆ ವ್ಯಕ್ತಿ ಅಮಲಿಕರು ಈ ಇಸ್ರಾಯೇಲ್ ಎಲ್ಲರೂ ಕೂಡ ಎಲಿಯನ ಎಲುಬುಗಳು ಇದ್ದ ಸ್ಥಿತಿಯಲ್ಲಿರುವಾಗ ಈ ಇಸ್ರಾಯೇಲ್ ಹೋಗ್ತಾ ಇರ್ತಾರೆ. ಅಮೇರಿಕರು ಒಂದು ಹೆಣ ತೆಗೆದುಕೊಂಡು ಬರ್ತಾರೆ. ಹೆಣ ತೆಗೆದುಕೊಂಡು ಬಂದು ಇನ್ನು ಹೂಣಿರ್ಬೇಕಲ್ವನ, ಆ ಸಮಾಧಿ ಪಕ್ಕದಲ್ಲಿ ಎಲುಬು ಇದ್ದಾವಲ್ಲ, ಆ ಎಲುಬಿನ ಮೇಲೆ ಈ ಶವವನ್ನು ಇಡ್ತಾರೆ. ಯಾರ ಎಲುಬಿನ ಮೇಲೆ? ಎಲಿಯನ ಎಲುಬಿನ ಮೇಲೆ. ಯಾವಾಗ ಎಲಿಯನ ಎಲುಬಿನ ಮೇಲೆ ಆ ಶವ ಇಟ್ಟ ಕೂಡಲೇ ಈ ಎಲುಬು ಆ ಶವಕ್ಕೆ ಟಚ್ ಆದ ಕೂಡಲೇ ಆ ಶವ ಎದ್ದು ನಿಂತು ಬಿಡ್ತದಂತ. ದೇವರಿಗೆ ಎಲುಬಿನ ಸತ್ತೋದ ಎಲುಬು, ಎಲಿಯನ ಎಲುಬು, ದೈವ ಸೇವಕನು ಪ್ರಯಾಸ ಪಟ್ಟಂತ ಎಲುಬುಗಳು, ಸಮಾಧಿಯಲ್ಲಿರುವಂತಹ ಎಲುಬುಗಳೇ ಒಬ್ಬನು ಬದುಕಿಸಿದವು. ಆ ಅಮೇರಿಕರ ಹೆಣ ಬಿಟ್ಟು ಓಡ್ತಾ ಇದ್ದಾರೆ. ಅವನು ಎದ್ಬಿಟ್ಟ ಏನು ಯಾವಾಗಿನ ಅಂತೇಳಿ ನಾವು ಅನೇಕ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸತ್ತೋದವರು ಸೆದಿಗೆ ಎದ್ಬಿಟ್ರಿಗಿಂತ ಬಹಳ ಭಯಂಕರವಾದ ವಿಷಯ ಅಲ್ಲ.
ಹಲ್ಲೆಲೂಯಾ. ನೀತಿವಂತರ ಎಲುಬುಗಳನ್ನು ದೇವರು ಏನ್ ಮಾಡ್ತಾನೆ ಅಂತ ಹೇಳ್ರಿ, చప్పండి. ఇప్పుడు ఒకవేళ ఏదైనా అయితే ఎక్కడ తప్పిపోయినామని అర్థం, తప్పు చేసి ఉంటామని అర్థం, తప్పు చేసినామని కూడా అర్థం. ಹೋದము ಸ್ವಲ್ಪ 21 ದುಷ್ಟನ ಕೆಡುಕನು ಸಾರಿ 19 ಯೆಹೋವನು ಅವುಗಳನ್ನು ಬಿಡಿಸುತ್ತಾನೆ, ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದೇ ಇಲ್ಲ. ಎಷ್ಟು ಜನ ಹೋದ್ರೆ ಬೈಬಲ್ ಡೈಲಿ ಬೈಬಲ್ ಪ್ರಾರ್ಥನೆ ಮಾಡುವ ಎಷ್ಟು ಜನ ಇದೆ ನಮ್ಮ ಸಭೆಯಲ್ಲಿ? ಬೆಳಗಿನ ಜಾವ ಎದ್ದು ಫಸ್ಟ್ ದೇವರ ಸನ್ನಿಧಿ, ಫಸ್ಟ್ ಮೊದಲು ದೇವರ ಸನ್ನಿಧಿ, ಮೊದಲನೇದಾಗಿ ದೇವರ ಸನ್ನಿಧಿ ಮಾಡಲಾಗುವುದೇ ನನ್ನ ಕೆಲಸ ಅನ್ನೋರು ಎಷ್ಟು ಜನ ಇದೆ? ಅಂಥವ್ರಿದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆ ಅದು ಮಾತ್ರವಲ್ಲದೆ ಹೃದಯವನ್ನು ಸರಿಪಡಿಸಿಕೊಳ್ಳೋಣ, ಕೆಟ್ಟದ್ದನ್ನು ತಿರಸ್ಕಾರ ಮಾಡೋಣ. ಮೇಲ್ವಚನ ಹೇಳ್ತದೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಆರೈಸು, ಅದಕ್ಕಾಗಿ ಪ್ರಯತ್ನ ಪಡು, ಯೆಹೋವನು ನೀತಿವಂತನನ್ನು ಕಟಾಕ್ಷಿಸುತ್ತಾನೆ. ನೀತಿವಂತನ ದೇವರು ಏನು ಮಾಡ್ತಾನಂತ? ಅವನ ಎಲುಬುಗಳಲ್ಲಿ ಒಂದನ್ನು ಮುರಿದು ಹೋಗದಂತೆ ಹಲ್ಲೆಲೂಯಾ ಕಾಪಾಡುತ್ತಾನೆ, ಕಾಪಾಡುತ್ತಾನೆ. ಅಮ್ಮ ಕಾಪಾಡುತ್ತಾನೆ. ದುಷ್ಟರಿಗಾದರೂ ದುಷ್ಟನ ಕೆಡುಕು ಅವನನ್ನು ಏನ್ ಮಾಡ್ತಂತ? ವಿನಾಲಿ ಮನಂದ್ರು ಬಾಬು ವಿನಾಲಿ ಅಮ್ಮ ಚೆನ್ನಾಗಿ ಕೇಳ್ಬೇಕು ನಾವೆಲ್ಲ. ದುಷ್ಟನ ಕೆಡುಕು ಅವನು ಏನ್ ಮಾಡ್ತಂತ? ಕೊಲ್ಲುವುದು. ನಾವೇನು ಬೈಬಲ್ ಹೇಳೋದನ್ನು ಮಾತ್ರ, ನಾವೇನು ಬಿತ್ತುತ್ತೇವೋ ಅದನ್ನೇ ನಾವು ಕೊಯ್ಕೊಳ್ಳೋದು, ಅದನ್ನೇ ನಾವು ಕೊಯ್ಕೊಳ್ಬೇಕು. ದಯಮಾಡಿ ಯಾರನ್ನು ಉದ್ದೇಶಿಸಲ್ಲ, ನಾನೀಗ ಬೋಧಿಸಿದ ವಾಕ್ಯ ಎಲ್ಲದರಲ್ಲಿ ಕರೆಕ್ಟ್ ಆಗೇ ಇದೆ, ಉದ್ದೇಶಿಸಿ ಯಾರನ್ನು ಮಾತಾಡ್ತಾ ಇಲ್ಲ. ದೇವರು ನನಗೆ ಪ್ರೇರಣೆ ಮಾಡಿದಂಥ ನಿನ್ನೆ ವಾಕ್ಯ ಕೆಲವರು ನಮ್ಮಲ್ಲಿ ತಪ್ಪಿ ಹೋದಂಥ ಸಂದರ್ಭದಲ್ಲಿ ನನಗೆ ನೋವಾಗ್ತದೆ. ಹಲ್ಲೆಲೂಯಾ. ಏನೇನ ಪ್ರವಾದನೆ ಮಂಡಳಿಯಲ್ಲಿ ಒಬ್ಬ ಸ್ತ್ರೀ ವಿಧವೆಯಾಗಿದ್ದಾಳೆ. ಆಕೆ ಎಷ್ಟು ನೀಟಾಗಿದ್ದಾಳೆ ಅಂದರೆ, ಎಷ್ಟು ನೀಟಾಗಿದ್ದಾಳೆ ಅಂದರೆ ಅಷ್ಟೇ ಎಚ್ಚೆಕ್ಲಿದ್ದಾಳೆ, ಅಷ್ಟೇ ಎಚ್ಚೆಕ್ಲಿದ್ದಾಳೆ. ಹಲ್ಲೆಲೂಯಾ. ಆ ವಿಧವೆಗೆ, ಆ ವಿಧವೆಯನ್ನು ವಿಧವೆ ಆಗ್ಬೋದಂತ, ಆ ವಿಧವೆಯನ್ನು ಏನ್ ಮಾಡ್ಬೋದಂತ, ಆ ವಿಧವೆಯನ್ನು ಏನ್ ಮಾಡ್ಬೋದಂತ ಪ್ರಿಯರೇ? ವಿಧವೆ ಎನ್ಬೋದು. ವಿಧವೆ ಸ್ವಲ್ಪ ನಾನು ಮುಗಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಯಾವ್ಯಾವುದು ನಮ್ಮಲ್ಲಿ ಇದನ್ನ ಡೇಂಜರ್ ಅಂತ ದೇವರು ಹೇಳ್ತಾರೆ ಅದನ್ನೆಲ್ಲ ಬಿಡಬೇಕು ನಾವು. ಅದು ನಿಮ್ಗೆ ಆಶೀರ್ವಾದ. ಮತ್ತೆ ಅದನ್ನು ಹಿಡ್ಕೊಂಡ್ರೆ ಮತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, దుష్టునికి వాడు సరిపోవాలంటే మంచనన్న పడాలా, లేకుంటే మంచి దెబ్బైనా పడాలా. అవును కదా? ఓకే, నెక్స్ట్ 1ನೇ ತಿಮೋಥೆಯವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. 1 ತಿಮೋಥೆಯವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. 11 ಓದಿ. ಪ್ರಾಯದ ವಿಧವೆಯರನ್ನು ಪಟ್ಟಿಯಲ್ಲಿ ಸೇರಿಸಬೇಡ. ಏನ್ ಮಾಡಬಾರ್ದು ಅಂತ? ದೇವರ ಪಟ್ಟಿಯಲ್ಲಿ ಪ್ರಾಯದ ವಿಧವೆಯರನ್ನು ಸೇರಿಸಬೇಡ. ಯಾಕೆ ಈ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ರಿ? ಹಲೋ, ನಾನು ವಿಧವೆ, ನಮ್ಮ ಸಭೆಯಲ್ಲಿ ವಿಧವೆಯರು ಇದ್ದಾರೆ, 5-6 ಜನ ಇದ್ದಾರೆ. ಆ ವಿಷಯದಲ್ಲಿ ಕೂಡ ಇದನ್ನು ಸ್ವಲ್ಪ ಮಾತಾಡ್ಕೊಂಡು ನಾವು ಮುಗಿಸೋಣ. ಪ್ರಾಯದ ವಿಧವೆಯರನ್ನು ದೇವರ ಪಟ್ಟಿಯಲ್ಲಿ ಏನ್ ಮಾಡ್ಬೋದಂತ ಯಾರು ಹೇಳ್ತಾ ಇದ್ದಾರೆ? ಪೌಲನು ತಿಮೋಥಿಗೆ ಹೇಳ್ತಾ ಇದ್ದಾನೆ ತನ್ನ ಸಂಘದಲ್ಲಿ. ಪಟ್ಟಿಯಲ್ಲಿ ಯಾಕೆ ಸೇರಿಸಬಾರ್ದು? ವಿಧವೆಯರಂದ್ರೆ ಯಾರು ನೋಡ್ರಿ, ಆ ವಚನ ಹೇಳ್ತದೆ, ಪ್ರಾಯದ ವಿಧವೆಯರು ಒಂದು ವೇಳೆ ಆಸೆ ಇದ್ರೆ ಮದುವೆ ಆಗಿ ಮತ್ತೆ ಮಕ್ಕಳನ್ನ ಇರ್ಬೋದು. ನಾನು ಹೇಳ್ತಾರೆ ಬೈಬಲ್ ಹೇಳ್ಬೋದು, ಆಸೆ ಇದ್ರೆ, ಶರೀರ ಆಸೆ ಅನ್ನೋದು ಒಂದು ಇರ್ತದಲ್ಲ, ಅದು ಬಹಳ ಖಂಡನೀಯ, ಅದು ಬಹಳ ಹೇಯ. ಅದನ್ನು ಕಂಟ್ರೋಲ್ ಮಾಡಬೇಕಾದ ಶಕ್ತಿ ವಿಧವೆ ಇದ್ರೆ ಮಾತ್ರ ಆಕೆ ವಿಧವೆ. ಅದನ್ನು ಕಂಟ್ರೋಲ್ ಮಾಡುವ ಶಕ್ತಿ ಆಕೆ ಇಲ್ಲ ಅಂದ್ರೆ ಆಕೆ ವಿಧವೆ ಅಲ್ಲ. ನಾನು ಹೇಳ್ತಾರೆ ಬೈಬಲ್. ಮುಂದೆ ಏನೋ ಕ್ರಿಸ್ತನಿಗೆ ಅವ್ರು ಏನಂತಂತ ಒಳಗಾಗಲ್ಲದೆ ಮದುವೆ ಮಾಡ್ಕೊಳ್ಬೇಕಂದ್ರೆ ಇಷ್ಟಪಟ್ರೆ ಮಾಡ್ಕೊಳ್ಳಿ.
ಬೈಬಲ್ ಹೇಳ್ತಾ ಇದ್ದೀವಿ. ಸತ್ಯವೇದ ಏನು ಆಜ್ಞಾಪಿಸ್ತಾ ಇದೆಯೋ ಅದಕ್ಕೆ ನಾವು ಬದ್ಧರು. ವಿಧವೆ ಅಂತ ಹೆಂಗಿರ್ಬೇಕಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ವಿಧವೆ ಇನ್ನೊಂದು ಮನೆ ಕೂಡ ನೋಡಬಾರ್ದು. ಗಮನಿಸಿ, ವಿಧವೆ ಇನ್ನೊಂದು ಮನೆ ಕೂಡ ನೋಡಬಾರ್ದು. ಮನೆ ಮನೆಗೆ ತಿರುಗಬಾರದು. ಮನೆ ಮನೆಗೆ ತಿರುಗುವ ವಿಧವೆ ಅಲ್ಲ. ವಿಧವೆಯರಿಗೆ ಪ್ರತ್ಯೇಕವಾದ ಆಶೀರ್ವಾದ ಇದೆ. ಬೈಬಲ್ ಸತ್ಯವೇದದಲ್ಲಿ ಪ್ರತ್ಯೇಕವಾದ ಆಶೀರ್ವಾದ ಇದೆ. ಏನು ಆಶೀರ್ವಾದ ಅಂದ್ರೆ, ಅವ್ರು ಮೊರೆ ಇಟ್ಟರೆ ಪರಲೋಕದಲ್ಲಿರುವ ದೂತರು ಆ ಮನೆಯನ್ನು ಕೇಳ್ತಾರಂತ. ಆ ಸ್ಥಿತಿಯಲ್ಲಿರುವ ವಿಧವೆನೇ ವಿಧವೆ. ಈ ಮನೆ ಮನೆಗೆ ತಿರುಗಾಡಿ ಬಾಯಿ ಬಂದಂಗೆ ಮಾತಾಡಿ, ಬಾಯಿ ಬಂದಂಗೆ ಹೇಳೋದು, ಬಾಯಿ ಬಂದಂಗೆ, ಇವರೆಲ್ಲ ವಿಧವೆಯರಲ್ಲ. ಇವರಲ್ಲಿ ಇನ್ನೂ ಅಹಂಕಾರ ಇದೆ. ಇಂಥವ್ರು ಮದುವೆ ಆಗೋದಿಲ್ಲ ಅಂತ ಪೌಲ್ ಹೇಳ್ತಾರೆ. ಓದಿ. ಅಂತವರು ತಾವು ಮೊದಲು ಕೊಟ್ಟ ಭರವಸೆಗೆ ತಪ್ಪಿದರೆಂಬ ಅವಮಾನಕ್ಕೊಳಗಾಗಿದ್ದಾರೆ. ಏನಾಗಿದ್ದಾರೆ ಅವರು? ಗಂಡ ಸತ್ತ ಮೇಲೆ ಹೆಂಡತಿ ಬುದ್ಧಿವಂತರಾದ್ರೆ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ವ್ಯರ್ಥ. ಇರುವಾಗಲೇ ನಾವು ಕರೆಕ್ಟಾಗಿ ನೀಟಾಗಿ ಕಾಪಾಡ್ತಾ ನಮ್ಮ ಸ್ಥಿತಿ, ಸ್ಥೈಲಿ, ನಮ್ಮ ಜೀವಿತ ಇವೆಲ್ಲ ಹೋಗ್ಬೇಕು. ಯಾರಾದ್ರೂ ನಮಗೆ ಬುದ್ಧಿ ಹೇಳೋರ್ತಾರೆ ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ, ಬ್ರದರ್ ನೀನು ನನಗೆ ಗರಿಸ್ತಾ ಇದ್ದೀನಿ, ಬುದ್ಧಿ ಹೇಳ್ತಾ ಇದ್ದೀನಿ, ಒಳ್ಳೇದಾಗ್ತಾ ಇದೆ ನನಗೆ, ಅದು ದೇವರ ವಾಕ್ಯ ಬ್ರದರ್ ಅಂತ ಹೇಳಿ. ನೆಕ್ಸ್ಟ್ ಅಮ್ಮ ಕೊಂಚ ಲೋಕೇಶ್ ನೀನು ಹೋಗಪ್ಪ. ಅಂತವರು ತಾವು ಮೊದಲು ಕೊಟ್ಟ ಭರವಸೆಗೆ ತಪ್ಪಿದರೆಂಬ ಅವಮಾನಕ್ಕೊಳಗಾಗಿದ್ದಾರೆ. ಇದಲ್ಲದೆ ಅವರು ಮನೆ ಮನೆಗೆ ತಿರುಗಾಡುತ್ತಾ ಏನೇನೋ ನೋಡಿ, ಬೈಬಲ್ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೆ ಅಂದ್ರೆ, ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾ ಇದೆ. ನಾನು ಯಾರನ್ನು ಉದ್ದೇಶಿಸಿ ಮಾತಾಡ್ತಿಲ್ಲ. ಪರಿಶುದ್ಧಾತ್ಮ ದೇವರು 66 ಪುಸ್ತಕದಲ್ಲಿ ನಾನು ಅದನ್ನೇ ಓದಬೇಕಂದ್ರೆ ಯಾವತ್ತೂ ನನ್ನ ಕೈಲಾಗಲ್ಲ. ಪರಿಶುದ್ಧಾತ್ಮ ದೇವರು ತಿಳಿಸಿಕೊಟ್ಟಾಗ ಮಾತ್ರ ಅದು ಬರ್ತದೆ. ನೀವು ಯಾವತ್ತಾದ್ರೂ ಬಂದಿದ್ರೆ 66 ಪುಸ್ತಕಗಳು, 1000 ಪೇಜ್ಗಳಿದ್ದಾವೆ ಇದರಲ್ಲಿ. ಇವತ್ತು ಇಂಥದ್ದೇ ಓದಂತೆ ನೀನು ಓದಂದ್ರೆ ನಿನಗೆ ಸಿಗಲ್ಲ. ಅದು ಸಿಕ್ಕಿದ ಇದುವರೆಗೆ ಯಾರಾದ್ರೂ ಓದಿಲ್ಲ? ನಾನು ನಂಬ್ತಾ ಇದ್ದೀನಿ ಈ ವಾಕ್ಯ ನೀವು ಯಾರು ಓದಿಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಕರೆಕ್ಟಾ ಬ್ರದರ್? ಕರೆಕ್ಟಾ? ಪರಿಶುದ್ಧಾತ್ಮನು ತಿಳಿಸಿಕೊಡ್ತಾ ಇದ್ದಾನೆ ಸಂಘಕ್ಕೆ ಇವತ್ತಿನ ಮಾತಾಡು. ಮನೆ ಮನೆಗೆ ತಿರುಗಾಡುವವರು ವಯಸ್ಸು ಬೈಂದಿ, ಆದ್ರೆ ಅವರಲ್ಲಿ ಏನಿದೆ? ಅವರು ಮನೆ ಮನೆಗೆ ತಿರುಗಾಡುತ್ತಾ ಮೈಗಳ್ಳತನವನ್ನು ಕಲಿಯುತ್ತಾರೆ. ಏನ್ ಮಾಡ್ತಾರಂತ ಅವರು? ಸೋಣ ಮೈಗಳ್ಳತನವನ್ನು ಕಲಿತಾರಂತ. ಗಂಡ ಇದ್ದಾಗ ಒಂದು ರೀತಿ, ಗಂಡ ಇದ್ದಾಗ ಇನ್ನೊಂದು ರೀತಿ. ಎಕ್ಸಾಕ್ಟ್ಲಿ ದೇವರಲ್ಲಿ ತಪ್ಪು. ಖಂಡನೆ ಇದು ಖಂಡನೆಯ. ನನ್ನ ಸಭೆಯಲ್ಲಿ ನನಗೆ ವಿಧವೆಯರಂದ್ರೆ ಭಾಳ ಪ್ರೀತಿ. ನೀವೇನಾದ್ರೂ ಅಂದ್ಕೊಳ್ರಿ, ವಿಧವೆಯರಂದ್ರೆ ನನಗೆ ತುಂಬ ಪ್ರೀತಿ, ತುಂಬ ಪ್ರಾಣ. ಅವ್ರ ಪ್ರಾರ್ಥನೆ ದೇವರು ಕೇಳ್ತಾರಂತೆ. ನಿಮ್ಮ ಪ್ರಾರ್ಥನೆ ದೇವರು ಕೇಳುವ ಸ್ಥಿತಿಯಲ್ಲಿರಬೇಕು. ಮನೆ ಮನೆಗೆ ತಿರುಗಾಡುವ ವಿಧವೆ ಅಲ್ಲ ಅಂತ ಪೌಲನ್ನು ಖಂಡಿಸ್ತಾ ಇದ್ದೀನಿ ಸಭೆಯಲ್ಲಿ. ವಿಧವೆ ಅಂತ ಹೆಂಗಿರ್ಬೇಕು? ತನಗೆ ತಕ್ಕಷ್ಟು ತಾನಿರ್ಬೇಕು. ಬಹಳ ಮರ್ಯಾದೆಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ, ವಿನಯಪೂರ್ವಕವಾಗಿ ಮಾತು ಬರ್ತದೋ ಇಲ್ಲ ಅನ್ನೋ ರೀತಿಯಲ್ಲಿ ವಿಧವೆ ಬರ್ತದೆ. ಅದು ಶ್ರೇಯ. ವ್ಯಕ್ತಿಯೊಬ್ಬನು ನೋಡಿ, ಈ ದಿನ 2 ಮೆಸೇಜ್ ನಾವು ಕೇಳಿದ್ವಿ ದೈವ ಸೇವಕರ ಬಗ್ಗೆ. ದೈವ ಸೇವಕರಿಗೆ ಯಾರು ವಿರುದ್ಧವಾಗಿ ಮಾತನಾಡಬಾರ್ದು, ಸಭೆಗೆ ವಿರುದ್ಧವಾಗಿ ಮಾತನಾಡಬಾರ್ದು, ಸಭೆಯನ್ನು ಗಲಿಬಿಲಿ ಮಾಡಬಾರ್ದು. ಅಂಥ ಮಾತುಗಳು ಯಾರು ಕೂಡ ಏನು ಮಾಡಬಾರ್ದು ಹೇಳಿದ್ರೆ ಮಾತಾಡಬಾರ್ದು. ಸಭೆ ವೃದ್ಧಿ ಆಗುವ ಮಾತು, ಭಕ್ತಿ ವೃದ್ಧಿ ಆಗುವ ಮಾತು ಎಷ್ಟಾದರೂ ಮಾತಾಡು. ಕುಂದಿಸ್ಕೊಂಡು ಒಬ್ಬ ವ್ಯಕ್ತಿನ ಕಿತ್ತು ಸರಿಪಡಿಸು. ನೀನು ದಮ್ಮಿತ್ತರೆ ನೋಡೋಣ. ಕೆಟ್ಟದಾಗಿ ಮಾತಾಡ್ತೀಯ, ಕೆಟ್ಟದಾಗಿ ಹೇಳ್ತೀಯ, ಕೆಟ್ಟದಾಗಿ ನಿನಗೆ ಒಳ್ಳೇದಾಗ್ತದ? ಕೆಟ್ಟವರನ್ನು ದೇವರು ತೆಗೆದಾಗ್ತದೆ ಅಂತ ಬೈಬಲ್ ಹೇಳ್ತದೆ. 34ನೇ ಕೀರ್ತನೆಯಲ್ಲಿ ದಾವೀದನ ಪ್ರಾರ್ಥನೆಯಲ್ಲಿ ಆತನು ಹೇಳ್ತಾನೆ, ಕೆಟ್ಟವರು ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಭು. ಅವರು ತುಟಿ ಮುಚ್ಚೋಗ್ತಾವೆ. ಸುಳ್ಳು ಹೇಳ್ತಾ ಇದ್ದಾರ, ಅವ್ರು ತುಟಿ ಮುಚ್ಚೋಗ್ತಾವೆ. ಒಂದು ದಿವಸ ಶಾಶ್ವತವಾಗಿ ಮುಚ್ಚಾಗ್ತಾನೆ ಅಂತ ದೇವ್ರು ಲಾಕ್ ಮಾಡಿ ವಿಷಯ ಆಗ್ತಾನೆ. ಇದಲ್ಲದೆ ಅವರು ಮನೆ ಮನೆಗೆ ತಿರುಗಾಡುತ್ತಾ ಮೈಗಳ್ಳತನವನ್ನು ಕಲಿಯುತ್ತಾರೆ. ಮೈಗಳ್ಳತನರಾಗುವುದಲ್ಲದೆ ಹರಟೆ ಮಾತನಾಡುವವರು, ಇತರರ ಕೆಲಸದಲ್ಲಿ ಕೈ ಹಾಕುವವರು ಆಗಿ ಆಡಬಾರದ ಮಾತುಗಳನ್ನು ಆಡುತ್ತಾರೆ. ಏನ್ ಮಾಡ್ತಾರಂತವ್ರು? ಸಭೆಯಲ್ಲಿ ವಿಧವೆಯರಿಗೆ ಒಂದು ಸ್ಥಾನ ಇದೆ. ನನಗಿಂತಲೂ ಒಳ್ಳೆಯ ಸ್ಥಾನ ಇದೆ ಅವರಿಗೆ. ನಾನು ಸೇವಕ ಅಷ್ಟೇ. ಗಮನಿಸ್ರಿ, ನಾನು ಸೇವಕ ಅಷ್ಟೇ. ನನಗಿಂತಲೂ ವಿಧವೆಯರಿಗೆ ಸಭೆಯಲ್ಲಿ ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ. ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ. ಅವ್ರು ಎಂಥ ಸ್ಥಾನ ಗೊತ್ತಾಗ್ತು? ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ಪರಲೋಕದಲ್ಲಿ ಕೇಳ್ತದಂತೆ. ಆತನ ಮಾತು ಕೇಳ್ತದೆ, ವಿಧವೆಯರ ಮರೆಗೆ ನಾನು ಕಿವಿಗೊಡುವೆನು.
ವಿಧವೆಯರ ಮನೆಯನ್ನು ನಾವು ತಿರಸ್ಕಾರ ಮಾಡಲ್ಲ. ಬೈಬಲ್ ಆಗಾಗ ಓದ್ತಿರ್ಬೇಕು ನೀವು. ಬೈಬಲ್ ಭಾಳ ನಮಗೆ ಭಾಳ ಬುದ್ಧಿ ಕಲಿಸ್ತದೆ, ಭಾಳ ಜ್ಞಾನ ಕೊಡ್ತದೆ. ಭಾಳ ವಿಷಯದಲ್ಲಿ ನಮಗೆ ಅನೇಕ ವಿಷಯಗಳು ನಾವು ಕಲಿಬೋದು. ಇದರಲ್ಲಿ ಹೆಂಗಿರ್ಬೇಕು, ಒಬ್ಬ ವ್ಯಕ್ತಿ ಹತ್ರ ಏನು ಮಾತಾಡಬೇಕು, ಇದು ಕೂಡ ಇದೆ. ಹಲ್ಲೆಲೂಯಾ, ಇದು ಕೂಡ ಇದೆ. ಇನ್ನು ರಾಜನ ಮುಂದೆ ನಿಂತರು ಕೂಡ ಕೆಲವರು ಹೇಳ್ತಾ ಇರ್ತಾರೆ, ಏನು ಇನ್ನು ವಕೀಲ ಮಾತಾಡ್ದಂಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ಬೈಬಲಲ್ಲಿ ವಕೀಲರಿದ್ದಾರೆ. ಬೈಬಲಲ್ಲಿ ಯಾರಿದ್ದಾರೆ? ವಕೀಲರಿದ್ದಾರೆ. ಓದಿದ್ರೆ ಎಲ್ಲಾದ್ರು ಓದಿದ್ರಾ? ಓದೋರು ಕೈ ಎತ್ತಿ ನೋಡಿ. ಇವತ್ತು ನಾವೇ ತಾಯಿ ಮಕ್ಕಳ ರೀತಿಯಲ್ಲಿದ್ದೀವಿ. ಕೈ ಎತ್ತಿ ನೋಡಿ, ಯಾರಾದ್ರೂ ಓದಿದ್ರೆ ವಕೀಲರು ಎಲ್ಲಿದ್ದಾರೆ ಬೈಬಲಲ್ಲಿ? ಇದ್ದಾರೆ. ಯಾಕೆ 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 ನೀವು ಓದ್ತಾ ಇಲ್ಲ ಬೈಬಲ್ ಅಂತ ಹೇಳ್ತಾರೆ. ಯಾಕೆ ಓದ್ತಾ ಇಲ್ಲ ಬೈಬಲ್? ಅನೇಕ ವಿಧಾನಗಳಲ್ಲಿದ್ದಾವೆ ಗೊತ್ತಾ? ಅಪೊಸ್ತಲ ಕಾರ್ಯಗಳು 24ನೇ ಅಧ್ಯಾಯ. ಮೊದಲನೇ ವಚನ. 5 ದಿವಸಗಳಾದ ಮೇಲೆ ಮಹಾಯಾಜಕನಾದ ಅನನೀಯ ಸಭೆ ಹಿರಿಯರಲ್ಲಿ ಕೆಲವರನ್ನು ತುರ್ತು ನೆಲ್ಲನೆಂಬ ಒಬ್ಬ ವಕೀಲನನ್ನು ಕರೆದುಕೊಂಡು, ಯಾರ್ಯಾರು ಓದಪ್ಪ, ವಕೀಲನನ್ನು ಕರೆದುಕೊಂಡು ಬಂದು ಏನ್ ಮಾಡ್ದಂತ? ಯಾರಂತ ಹೇಳ್ರಿ. ವಕೀಲರನ್ನು ಬೈಬಲ್ ಅಲ್ಲಿ ಇದಿದೆ. ವಕೀಲರಂತೆ ಇನ್ನೊಂದಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲಿ ಬರೆಯಲ್ಪಟ್ಟಿದೆ? ನಾವು ಬೈಬಲ್ ಓದ್ಬೇಕು. ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ಬೈಬಲ್ ಓದಿದ್ರೆ ದೇವರ ರಾಜ್ಯ ಕಟ್ಟಲಿಕ್ಕೆ ಆಗ್ತದೆ. ಇಲ್ಲದೆ ಹೋದ್ರೆ ಕೆಟ್ಟ ಮಾತುಗಳು, ಕೆಟ್ಟ ಮನುಷ್ಯರು, ಕೆಟ್ಟ ಚಾಯ ಇವೆಲ್ಲ ಹೇಳ್ತಿರ್ಬೇಕಾಗ್ತದೆ ಅಷ್ಟೇ. ಹಂಗೆ ಮಾಡಿ ಕಾಲವರ್ಣ ಮಾಡಿ ದೇವ್ರ ಶಾಪ ಕಟ್ಟಿಕೊಂಡು ಹೋಗ್ಬೇಕಾಗ್ತದೆ. ಅದೆಲ್ಲ ನಮ್ಮ ಬದುಕು. ನಮ್ಮನ್ನು ಕರೆದಿದ್ದು ಉದ್ದೇಶನೇ ದೇವರು ಬೇರೆ. ವಕೀಲರು ಬೈಬಲಲ್ಲಿ ಇದ್ದಾರೆ, ವಕೀಲರಿದ್ದಾರೆ, ಮೇಸ್ತ್ರಿಗಳಿದ್ದಾರೆ ಬೈಬಲಲ್ಲಿ. ಗೊತ್ತಾ? ಮೇಸ್ತ್ರಿಗಳು ಕೂಡ ಇದ್ದಾರೆ ಬೈಬಲಲ್ಲಿ. ಇನ್ನೊಂದಲ್ಲಿದ್ದಾರೆ ವಕೀಲರು. ಓದಿದ್ದೀರಾ? ಓದೋರು ಹೇಳಿ ಸ್ವಲ್ಪ ನೋಡೋಣ. ವಕೀಲರಿದ್ದಾರೆ ಬೈಬಲಲ್ಲಿ, ಮೇಸ್ತ್ರಿಗಳಿದ್ದಾರೆ ಬೈಬಲಲ್ಲಿ, ಅನ್ಯಾಯ ಮಾಡುವವರಿದ್ದಾರೆ ಬೈಬಲಲ್ಲಿ, ಸುಳ್ಳಾಡುವವರಿದ್ದಾರೆ ಬೈಬಲಲ್ಲಿ. ಅವರ ಚರಿತ್ರೆ ಭಯಂಕರವಾಗಿದೆ ಬೈಬಲಲ್ಲಿ. ಸುಳ್ಳು ಸಭೆಯನ್ನು ದಂಗಾಯಿಸುವವರು ಕೆಲವರಿದ್ದಾರೆ. ಸ್ಟಾರ್ಟಿಂಗಲ್ಲಿ ಪೌಲ ಸೇವೆ ಮಾಡುವಾಗ ಸಭೆಯನ್ನೆಲ್ಲ ದಂಗರಿಸಿ ಆತ್ಮಗಳನ್ನು ಓಡಿಸೋರಿದ್ದಾರೆ. ಆದರೆ ಅವ್ರ ಅಂತಸ್ಥಿತಿ ಹೆಂಗಿದೆ ಅಂದರೆ ಅವರು ದುಡ್ಡು ಕಾಣದೆ ಹೋಗಿದ್ದಾರೆ. ಅವ್ರ ವಂಶ ಕೂಡ ಅಲ್ಲಿಗೆ ಸ್ಟಾಪ್ ಆಗಿದೆ. ಪ್ರಿಯರೇ, ನನ್ನ ಆತ್ಮೀಯ ಸಹೋದರಿ ಸಹೋದರ, ನಾನು ನಿಮ್ಮನ್ನು ಭಯಪಡಿಸಲಿಕ್ಕೆ ಹೇಳ್ತಾ ಇದ್ದೀನಿ. ಮಾತು ಬೈಬಲಲ್ಲಿ ಮಾತಿದೆ. ನಾವು ಕೆಟ್ಟದನ್ನು ಬಿಡೋಣ. ಕೀರ್ತನೆ 34 ದಾವಿದನು ಹೇಳಿದ ಹಾಗೆ ಕೆಟ್ಟದನ್ನು ನಿರಾಕರಿಸು. ಬರೀ ಕೆಟ್ಟದನ್ನು ನಿರಾಕರಿಸಿದ ನಾಲಿಗೆಯಿಂದ ಹೇಳೋದಲ್ಲ, ಅದು ಒಳಗಿನಿಂದ ಬರಬೇಕು. ಹಲ್ಲೆಲೂಯಾ. ಸುಳ್ಳು ಬಿಡು, ಸುಳ್ಳು ತಾರ್ತಿಗೆ ಬಿಡು. ಕೆಲವರು ಭಾಳ ಈ ಮಧ್ಯದಲ್ಲಿ ಭಾಳ ಸ್ಪೀಡ್ ಆಗಿದ್ದಾರೆ ಅದರಲ್ಲಿ, ಸುಳ್ಳು ತಾರ್ತಿ ಹಿಡಿಯಲ್ಲಿ. ನನಗೆ ಗೊತ್ತಾಗಲ್ಲ ಅಂತ ಹೇಳ್ಬೇಡ್ರಿ. ನೀವೇನು ಹೇಳಿದ್ರು ನನಗೆ ಅರ್ಥ ಆಗಿಬಿಡ್ತದೆ. ಬರೀ ನೀವು ಮೂಮೆಂಟ್ ತಾಂದ್ರೆ ಸಾಕು, ನೀವೇನು ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗ್ಬಿಡ್ತದೆ. ಅದು ಬಿಡ್ರಿ, ನಮ್ಮನ್ನು ತಿಂದಾಗ್ತದೆ ಅದು. ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೇಳೋಣ ಈ ದಿನ ದೇವರ ಸೇವೆಗೆ ನಾವು ಏನಾಗಿರ್ಬೇಕು? ವಿಧೇಯರಾಗಿರ್ಬೇಕು. ದೇವರ ಸೇವಕರಿಗೆ ರಾಜನ ಕೂಡ ಬಿಡಲ್ಲ. ದೇವರ ಸೇವಕರ ವಿಷಯದಲ್ಲಿ ಒಂದು ರಾಜನಾಗಿರೋ ಅವನನ್ನು ಕೂಡ ಬಿಡಲ್ಲ. ದೇವರು ಬಿಡಲ್ಲ. ಯೆರೊಬ್ಬಾಮನು ದೊಡ್ಡ ರಾಜನು, ಆತನು ದೊಡ್ಡ ರಾಜನು. ಸೇವಕನಿಗೆ ಈ ವಿಷಯದಲ್ಲಿ ಕೈ ತೋರಿಸ್ತಾ ಇದ್ದಾನೆ. ಬಿಡ್ರಿ ಅವನ್ನ ನೋಡೋಣ. ಬಿಟ್ನ ದೇವರವನ್ನ ಬಿಟ್ಟ ನಾಲ್ಗಿಂದ ಮಾತಾಡ್ತಾ ಇದೀವ, ಬಿಡಲ್ಲ. ಆದ್ದರಿಂದ ಭಾಳ ಜಾಗ್ರತೆ. ನಿನ್ನ ಆಶೀರ್ವಾದ ಹೊಂದಲಿಕ್ಕೆ ಬಂದವರು ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ನಮ್ಮೆಲ್ಲರ ಕರ್ತನ ಆಶೀರ್ವಾದ ಮಾಡಿ. ಇದನ್ನ 2 ನಿಮಿಷದಲ್ಲಿ ದೇವರು ಮಾತನಾಡಿದ್ರೆ ಪ್ರಾಯದ ವಿಧವೆಯರಲ್ಲ, ವಿಧವೆಯರ ಪಟ್ಟಿಯಲ್ಲಿ ಸೇರಿಸಬೇಡ್ರಿ. ದೇವರು ಇಂಥ ಒಂದು ಮಾತು ನನಗೆ ಕೇಳಲಿಕ್ಕೆ ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸಿದೆ. ನನ್ನ ಜೀವಿತದಲ್ಲಿ ನಾನು ಏನಾದರೂ ತಪ್ಪು ಹೋಗಿದ್ರೆ ಕ್ಷಮಿಸಿ. ದೈವ ಸೇವಕರ ವಿಷಯದಲ್ಲಿ ಏನಾದರೂ ಯೆರೊಬ್ಬಾಮನಂತೆ ಗರ್ವಿಷ್ಠರಾಗಿ ಕೈ ತೋರಿಸುವ ಸ್ಥಿತಿ, ನಾಲಿಗೆ ಚಾಚು ವಿಷಯದಲ್ಲಿ ಇರುವುದಾದರೆ ಕ್ಷಮಿಸಪ್ಪ.
ನನ್ನ ಸೇವಕನ ಪ್ರಾಣವನ್ನು ನಾನು ವಿಮೋಚಿಸುವೆನೆಂದು ದೇವರು ವಾಗ್ದಾನ ಮಾಡಿದ. ಸೇವಕರಿಗೆ ವಿರುದ್ಧವಾಗಿ ಏನಾದರೂ ಮಾತನಾಡಿದೆ, ಸೇವೆ ವಿಷಯದಲ್ಲಿ ಏನಾದರೂ ವಿರುದ್ಧವಾಗಿ ಮಾತನಾಡಿದ, ಸ್ಟಾಪ್.